ಶಾಂತಿ. ಅಕ್ಟೋಬರ್ 13, 2025. प्रातः मुरली बाप दादा मधुबन। मीठे बच्चे, तुम्हें देवता बनना है, इसलिए माया के अवगुणों का त्याग करो। गुस्सा करना, मारना, तंग करना, बुरा काम करना, चोरी चाकरी करना, ये सब महापाप है. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವು ದೇವತೆಗಳಾಗಬೇಕು ಅನ್ನೋದಾದ್ರೆ ನಿಮ್ಮಲ್ಲಿರೋ ಮಾಯೆಯ ಅವಗುಣಗಳನ್ನ ತ್ಯಜಿಸಿ. ಕೋಪ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಯಾರಿಗಾದ್ರೂ ಒಡೆಯೋದು, ಬೈಯೋದು, ತೊಂದರೆ ಕೊಡೋದು, ಕೆಟ್ಟ ಕೆಲಸಗಳನ್ನ ಮಾಡೋದು, ಸುಳ್ಳು, ಕಳ್ಳತನ, ಮೋಸ, ಇನ್ನು ಮುಂತಾದ ಇದೆಲ್ಲ ಮಾಡೋದು ಮಹಾಪಾಪ ಆಗಿದೆ. ನೋಡಿ, ಬರೀ ಪಾಪ ಅಲ್ಲ, ಇದು ಮಹಾಪಾಪ ಆಗಿದೆ. ಪ್ರಶ್ನೆ, इस ज्ञान में कौन से बच्चे तीखे जा सकते हैं, गाठा किने पड़ता है. ಪ್ರಶ್ನೆಯಾಗಿದೆ, ಈ ಜ್ಞಾನದಲ್ಲಿ ಯಾವ ಮಕ್ಕಳು ತೀಕ್ಷ್ಣವಾಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ, ನಷ್ಟ ಯಾರಿಗಾಗುತ್ತೆ. उत्तर, जिन्हें अपना पोता मेल रखना आता है वह इस ज्ञान में बहुत तीखे जा सकते हैं. ಯಾರು ತನ್ನ ಚಾರ್ಟ್ ಇಟ್ಕೊಳಕ್ ಬರುತ್ತೆ, ತನ್ನ ಚೆಕಿಂಗ್ ಮಾಡ್ಕೊಳಕ್ ಬರುತ್ತೋ ಅವರೇ ಈ ಜ್ಞಾನದಲ್ಲಿ ಬಹಳ ಫಾಸ್ಟ್ ಆಗಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಗಾಠಾ ಉನ್ಕೋ ಪಡ್ತಾ ಹೇ ಜೋ ದೇಹಿ ಅಭಿಮಾನಿ ನಹಿ ರಹತೆ. ನಷ್ಟ ಯಾರಿಗಾಗುತ್ತೆ, ಹಾನಿ ಯಾರಿಗಾಗುತ್ತೆ, ಯಾರು ದೇಹಿ ಅಭಿಮಾನಿಗಳಾಗಿರೋದಿಲ್ಲ. बाबा कहते, व्यापारी लोगों को पोता मेल निकालने की आदत होती है, पर यहाँ भी तीखे जा सकते हैं. ಬಾಬಾ ಹೇಳ್ತಾರೆ, ವ್ಯಾಪಾರಿಗಳಿಗೆ ಲೆಕ್ಕ ಇಡಕ್ ಬರುತ್ತೆ, ಲಾಭ ನಷ್ಟ ನೋಡೋ ಅಭ್ಯಾಸ ಇರುತ್ತೆ ಅವರಿಗೆ, ಅವರು ಇಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ. ಹೆಂಗೆ ಲೌಕಿಕ ವ್ಯಾಪಾರಿಗಳಿಗೆ ಲಾಭ ನಷ್ಟ ಎಲ್ಲ ನೋಡ್ಲಿಕ್ಕೆ ಬರುತ್ತೆ, ಅಟೆನ್ಷನ್ ಇರುತ್ತೋ, ಅದೇ ತರ ಇಲ್ಲಿ ಯಾರು ಲೆಕ್ಕಪತ್ರ ನೋಡ್ತಾರೆ, ಲಾಭ ನಷ್ಟ ನೋಡ್ತಾರೆ, ಚೆಕ್ ಮಾಡ್ತಾರೆ, ಚಾರ್ಟ್ ಇಡ್ತಾರೆ, ಅವರೇ ಈ ಜ್ಞಾನದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಗೀತ್, ಮುಕಡ ದೇಖಲೆ ಪ್ರಾಣಿ, ಪಾಪ ಹೇ ಕಿತನ, ಪುಣ್ಯ ಹೇ ಕಿತನ. ಮುರಳಿಯಲ್ಲಿ ಹಾಡಾಗಿದೆ, ನಿನ್ನ ಮುಖವನ್ನ ನೋಡ್ಕೋ ಪ್ರಾಣಿ, ಪಾಪ ಎಷ್ಟಿದೆ, ಪುಣ್ಯ ಎಷ್ಟಿದೆ ಅಂತ. ಓಂ ಶಾಂತಿ. रूहानी पार्टदारी बच्चों प्रति बाप समझाते हैं, क्योंकि रूह ही पार्ट बजा रही है बेहद के नाटक में. ಆತ್ಮೀಯ ಪಾತ್ರಧಾರಿ ಮಕ್ಕಳ ಪ್ರತಿ ಬಾಬೋರು ತಿಳಿಸ್ಕೊಡ್ತಾರೆ, ಏಕೆಂದ್ರೆ ಆತ್ಮನೇ ಪಾತ್ರ ಮಾಡ್ತಾ ಇದೆ ಈ ಬೇಹದ್ದಿನ ನಾಟಕದಲ್ಲಿ. है तो मनुष्यों का ना, बच्चे इस समय पुरुषार्थ कर रहे हैं, बल वेद शास्त्र पढ़ते हैं, शिव की पूजा करते हैं, परंतु बाबा कहते इनसे कोई मेरे को प्राप्त नहीं कर सकते हैं. ಏಕೆಂದ್ರೆ ಇಲ್ಲಿ ಎಲ್ಲರೂ ಮನುಷ್ಯರೇ ಅಲ್ವಾ. ಮಕ್ಕಳಿಗೆ ಈ ಸಮಯದಲ್ಲಿ ಪುರುಷಾರ್ಥ ಮಾಡ್ಬೇಕು ನೀವು. ಬಲೆ ವೇದ ಶಾಸ್ತ್ರ ಓದ್ತಾರೆ, ಶಿವನ್ ಪೂಜೆ ಮಾಡ್ತಾರೆ, ಭಕ್ತಿ ಮಾರ್ಗದಲ್ಲಿ ಏನೇ ಮಾಡ್ಲಿ, ಬಾಬಾ ಹೇಳ್ತಾರೆ ಅದರಿಂದ ಯಾರು ನನ್ನನ್ನ ಪ್ರಾಪ್ತಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಭಕ್ತಿ ಅಂದ್ರೇನೆ ಕೆಳಗೆ ಇಳಿಯುವಂತಹ ಕಲೆ. ಜ್ಞಾನದಿಂದ ಸದ್ಗತಿ ಆಗುತ್ತೆ. ಜರೂರ್ ಕೊಯ್ಸೆ ಉತರ್ತೆ ಬಿ ಹೋಂಗೆ. ಜ್ಞಾನದಿಂದ ಉನ್ನತಿಯಲ್ಲಿ ಹೋಗ್ತಾರೆ, ಸದ್ಗತಿಗೆ ಹೋಗ್ತಾರೆ ಅಂದ್ರೆ ಇಳಿಲಿಕ್ಕೂ ಏನೋ ಒಂದು ಕಾರಣ ಇರ್ಬೇಕಲ್ಲ. ಏ ಕೇಲ್ ಹೇ ಜಿಸ್ಕೋ ಕೋಯಿ ಬಿ ಜಾನ್ತೆ ನಹಿ. ಇದೊಂದು ಆಟ, ಇದು ಡ್ರಾಮಾ, ಇದ್ರ ಬಗ್ಗೆ ಯಾರು ತಿಳಿದಿಲ್ಲ. शिवलिंग को जब पूजते हैं तो उनको ब्रह्म नहीं कहेंगे, तब कौन है जिसको पूजते हैं. ಬ್ರಹ್ಮ ತತ್ವನೇ ಪರಮಾತ್ಮ ಅಂತ ಹೇಳ್ತಾರಲ್ವಾ. ಬಾಬಾ ಹೇಳೋದು, ಶಿವಲಿಂಗ ಪೂಜೆ ಮಾಡುವಾಗ ಯಾರು ಬ್ರಹ್ಮ ಅಂತ ಹೇಳೋದಿಲ್ಲ. ಹಾಗಾದ್ರೆ ಅವ್ರು ಯಾರನ್ನ ಪೂಜಿಸ್ತಾರೆ. उनको भी ईश्वर समझ पूजा करते हैं. तुम जब पहले पहले भक्ति शुरू करते हो,
ಶಿವಲಿಂಗ ಹೀರೆ ಕಾ ಬನಾತೆ ಹೋ. ಶಿವಲಿಂಗವನ್ನೇ ಈಶ್ವರ ಅಂತ ತಿಳಿದು ಪೂಜೆ ಮಾಡ್ತಾರೆ. ನೀವು ಯಾವಾಗ ಮೊಟ್ಟ ಮೊದಲು ದ್ವಾಪರ ಯುಗದಲ್ಲಿ ಭಕ್ತಿ ಶುರು ಮಾಡ್ತೀರಿ, ಬಾಬಾ ಹೇಳ್ತಾರೆ ಶಿವಲಿಂಗ ವಜ್ರದ ಲಿಂಗವನ್ನ ಮಾಡ್ತೀರಿ. ಯಾರು ನಮ್ಮ ಜೀವನವನ್ನ ಈಗ ಸಂಗಮ್ ಯುಗದಲ್ಲಿ ವಜ್ರ ಸಮಾನ ಮಾಡ್ತಾರೆ, ಮತ್ತೆ ಅಷ್ಟೇ ಸಂಪತ್ ಭರಿತವಾಗಿತ್ತಲ್ಲ ಭಾರತ. अभी तो गरीब बन गए हैं, पत्थर का बनाते, हीरे का लिंग उस समय 4-5 हजार का होगा. ಈಗೆಲ್ಲ ಬಡವರಾಗಿದ್ದಾರೆ, ಅದಕ್ಕೆ ಕಲ್ಲು ಮಣ್ಣಿನ ಲಿಂಗ ಮೂರ್ತಿ ಮಾಡ್ತಾರೆ. ಬಾಬಾ ಹೇಳ್ತಾರೆ ವಜ್ರದ ಲಿಂಗ ಆ ಸಮಯದಲ್ಲಿ ಒಂದ್ 4-5 ಸಾವಿರ ಇದ್ದಿರ್ಬೋದು. 2500 ವರ್ಷದ ಹಿಂದಿನ ಮಾತಿದು. ಎಷ್ಟು ಬೆಲೆ ಕಡಿಮೆ ಇತ್ತು ಅಂದ್ರೆ ಎಷ್ಟು ಸಸ್ತಾ ಇತ್ತು. इस समय तो उनका दाम 5-7 लाख होगा. ऐसे हीरे अभी मुश्किल निकलते हैं. ಈಗ ಅಂದ್ರೆ ಬಾಬಾ ಅವ್ರು ಸಾಕಾರದಲ್ಲಿದ್ದಾಗ, ಅದರಿಂದ ಈಗ ನೋಡಿ ಅವಾಗ ಒಂದ್ 5 ಲಕ್ಷನೋ 7 ಲಕ್ಷ ಇರ್ಬೋದು. ಆದ್ರೆ ಆತರ ವಜ್ರ ಸಿಗೋದು ಕಷ್ಟ ಇವತ್ತು, ಒರಿಜಿನಲ್ ಆಗಿರೋದು. ಪತ್ತರ್ ಬುದ್ಧಿ ಬನ್ ಗೈ ತೋ ಪೂಜಾ ಭಿ ಪತ್ತರ್ ಕಿ ಕರ್ತೆ ಜ್ಞಾನ್ ಬಿಗರ್. ಕಲ್ಲು ಬುದ್ಧಿ ಅಂತಹ ಮನುಷ್ಯರು ಕಲ್ಲಿಂದೇ ಪೂಜೆ ಮಾಡ್ತಾರೆ, ಅಂದ್ರೆ ಜ್ಞಾನ ಇಲ್ಲ. ಯಾವಾಗ ಜ್ಞಾನ ಇದೆ ಅವಾಗ ನೀವು ಪೂಜೆ ಮಾಡೋದಿಲ್ಲ. ಚೈತನ್ಯ ಸನ್ಮುಖ ಮೇ ಹೇ ಉನ್ಕೋ ಹಿ ತುಮ್ ಯಾದ್ ಕರ್ತೆ ಹೋ. ಜ್ಞಾನ ಸಿಕ್ಕಿದೆ ಅಂದ್ರೆ ಬಾಬಾ ಅವರು ಚೈತನ್ಯವಾಗಿ ಸನ್ಮುಖದಲ್ಲಿ ಸಿಕ್ಕಿದರೆ ಅವರನ್ನ ನೀವು ನೆನಪು ಮಾಡ್ತೀರಿ, ಪೂಜೆ ಮಾಡೋದಿಲ್ಲ. ಜಾನ್ತೆ ಹೋ ಯಾದ್ ಸೆ ವಿಕರಂ ವಿನಾಶ್ ಹೋಂಗೆ. ಗೀತ್ ಮೇ ಭಿ ಕೇತೆ ಹೇ ಬಚ್ಚೋ ಪ್ರಾಣಿ ಕಹಾ ಜಾತಾ ಆತ್ಮಾ ಕೋ. ಗೊತ್ತಿದೆ ಬಾಬೋರ ನೆನಪಿಂದನೇ ವಿಕರ್ಮ ವಿನಾಶ ಆಗುತ್ತೆ. ಹಾಡು ಕೇಳಿದ್ರಲ್ವಾ, ಹೇ ಬಚ್ಚೆ ಪ್ರಾಣಿ, ಮುಖ ನೋಡ್ಕೋ ಪ್ರಾಣಿ ಅಂದ್ರೆ, ಪ್ರಾಣಿ ಅಂದ್ರೆ ಪ್ರಾಣ, ಆತ್ಮಕ್ಕೆ ಹೇಳಲಾಗುತ್ತೆ. ಪ್ರಾಣ ನಿಕಲ್ ಗಯಾ ಫಿರ್ ಜೈಸೆ ಮುರ್ದ ಆತ್ಮ ನಿಕಲ್ ಜಾತಿ. ಪ್ರಾಣ ಹೊರಟೋಯ್ತು ಅಂದ್ರೆ ಈ ದೇಹ ಶವ ಜಡವಾಗುತ್ತೆ, ಆತ್ಮ ಹೊರಟೋಗುತ್ತೆ. ಅವಿನಾಶಿ ಆತ್ಮ ಅದು. ಆತ್ಮ ಅವಿನಾಶಿ, ಶರೀರ ವಿನಾಶಿ. ಯಾವಾಗ ಆತ್ಮ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತೋ ಆವಾಗ ಈ ಚೈತನ್ಯತೆ ಬರುತ್ತೆ. बाबा कहते हैं आत्माएं अपने अंदर जांच करो कहां तक दैवी गुणों की धारणा हुई है. ಬಾಬಾ ಹೇಳ್ತಾರೆ ಏ ಆತ್ಮಗಳೇ, ನಿಮ್ಮನ್ನ ನೀವು ಒಳಗಡೆ ಅಂತರ್ಮುಖಿಯಾಗಿ ಚೆಕ್ ಮಾಡ್ಕೊಳ್ಳಿ, ಎಷ್ಟರ ಮಟ್ಟಿಗೆ ನನ್ನಲ್ಲಿ ದೈವಿ ಗುಣಗಳ ಧಾರಣೆ ಆಗಿದೆ. कोई विकार तो नहीं है, ಚೋರಿ ಚಾಕ್ರಿ ಆದಿ ಕಾ कोई ಆಸುರಿ ಗುಣ तो नहीं है. ಯಾವುದೇ ವಿಕಾರ ಇಲ್ವಾ ನನ್ನಲ್ಲಿ? ಸುಳ್ಳು ಹೇಳೋದು, ಕಳ್ಳತನ ಮಾಡೋ ಮುಂತಾದ ಅನ್ನೋದು ಬಹಳ ವಿಸ್ತಾರ ಇದೆ. ಮುಂತಾದ ಯಾವುದೇ ಅಸುರಿ ಗುಣ ನನ್ನಲ್ಲಿಲ್ವಾ? ಆಸುರಿ ಕರ್ತವ್ಯ ಕರ್ನೆ ಸೆ ಫಿರ್ ಗಿರ್ ಪಡೆಂಗೆ. ಬಾಬೋರ್ ಮಕ್ಕಳಾಗಿನೂ ಇಂತಹ ಅಸುರಿ ಗುಣಗಳನ್ನ ಇಟ್ಕೊಂಡು ಅಸುರಿ ಕರ್ಮಗಳನ್ನ ಮಾಡಿದ್ರೆ ಕೆಳಗ್ ಬಿದ್ದೋಗ್ತೀರಿ. ಇತನಾ ದರ್ಜಾ ನಹಿ ಪಾ ಸಕೆಂಗೆ, ಖರಾಬ್ ಆದತ್ ಕೋ ಮಿಠಾನಾ ಜರೂರ್ ಹೇ. ಅಂತಹ ಉನ್ನತ ದರ್ಜೆಗೆ ನೀವು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಟ್ಟ ಹವ್ಯಾಸಗಳನ್ನ ಅಳಿಸ್ಬೇಕು, ಸಮಾಪ್ತಿ ಅವಶ್ಯಕವಾಗಿ ಮಾಡಬೇಕು. ದೇವತೆಗಳು ಎಂದು ಯಾರ ಮೇಲೂ ಕ್ರೋಧ ಮಾಡೋದಿಲ್ಲ. ಅಂದ್ರೆ ದೇವತೆಗಳಾಗವರು ಅಂದ್ಮೇಲೆ ನೀವು ಯಾರ ಮೇಲೂ ಕ್ರೋಧ ಮಾಡಬಾರ್ದು. यहाँ असुरों द्वारा कितनी मारे खाते, क्योंकि तुम दैवी संप्रदाय बनते हो तो माया कितनी दुश्मन बन पड़ती है. ಅಸುರರಿಂದ ಎಷ್ಟೊಂದು ಪೆಟ್ಟು ತಿಂತಾರೆ ನೋಡಿ. ಒಬ್ರು ಅಸುರಿ ಸ್ವಭಾವದವರಿದ್ರೆ ಅವರಿಂದ ಎಷ್ಟೊಂದು ಹಾನಿ ಆಗುತ್ತೆ. ಯಾಕೆಂದ್ರೆ ದೈವಿ ಸಂಪ್ರದಾಯದವ್ರು ಆಗ್ತಾ ಇದ್ದೀರಿ ಅಂದ್ರೆ ಮಾಯೆ ನಿಮ್ಗೆ ಶತ್ರು ಆಗ್ಬಿಡುತ್ತೆ, ಅವಾಗ ಎಷ್ಟೊಂದು ವಿಘ್ನ ಆಗುತ್ತೆ. माया के अवगुण काम करते हैं, मारना, तंग करना, बुरा काम करना, ये सब पाप है. ಮಾಯೆಯ ಅವಗುಣ ತನ್ನ ಕೆಲಸ ಮಾಡುತ್ತೆ. ಬಾಬಾ ಹೇಳೋದು ಕ್ರೋಧ ಮಾಡೋದು, ಬೈಯೋದು, ಒಡೆಯೋದು, ತೊಂದರೆ ಕೊಡೋದು, ಕೆಟ್ಟ ಕರ್ಮಗಳನ್ನ ಮಾಡೋದು, ಇದೆಲ್ಲವೂ ಮಹಾ ಪಾಪ ಆಗಿದೆ. तुम बच्चों को तो बहुत शुद्ध रहना चाहिए, चोरी चाकरी आदि करना तो महापाप है. ಈ ಮಕ್ಕಳಂತೂ ಬಹಳ ಶುದ್ಧವಾಗಿರ್ಬೇಕು, ಇಂಥ ಯಾವುದೇ ಕೆಟ್ಟ ಕೊಳಕು ವಿಕಾರಗಳಿರಬಾರ್ದು. ಸುಳ್ಳು, ಕಳ್ಳತನ, ಮೋಸ ಮುಂತಾದವಂತೂ ಮಹಾಪಾಪ ಆಗಿದೆ. ಬಾಪ್ ಸೆ ತುಮ್ ಪ್ರತಿಜ್ಞಾ ಕರ್ತೆ ಆಯೆ ಹೋ, ಬಾಬಾ ಮೇರಾ ತೋ ಆಪ್ ಏಕ್ ದೂಸರಾ ನ ಕೊಯ್. ಈ ಬಾಬಾ ಅವ್ರ ಜೊತೆಗೆ ಏನ್ ಪ್ರತಿಜ್ಞೆ ಮಾಡಿದಿರಿ?
ಬಾಬಾ, ನೀವೇ ನನ್ನ ಸರ್ವಸ್ವ, ನಿಮ್ಮನ್ನ ಬಿಟ್ರೆ ನನಗೆ ಅನ್ಯರು ಯಾರು ಇಲ್ಲ ಅಂತ ಮಾಡಿದಿರಿ ಅಲ್ವಾ. हम आपको ही याद करेंगे, भक्ति मार्ग में बल गाते, परंतु उनको पता नहीं कि याद से क्या होता है. ನಿಮ್ಮೊಬ್ಬರನ್ನೇ ನೆನ್ಪು ಮಾಡ್ತೀನಿ, ನೀವೇ ನನಗೆಲ್ಲ ಅಂತ ಹೇಳಿದಿರಿ. ಭಕ್ತಿ ಮಾರ್ಗದಲ್ಲಿ ಬಲೆ ಹಾಡಿದ್ರಿ, ಆದ್ರೆ ಗೊತ್ತಿಲ್ಲ ನೆನಪಿಂದ ಏನ್ ಸಿಗುತ್ತೆ, ನೆನಪು ಮಾಡೋದ್ರಿಂದ ಏನ್ ಪ್ರಾಪ್ತಿ ಅನ್ನೋದು ಗೊತ್ತಿರ್ಲಿಲ್ಲ. तो बाप को जानते ही नहीं, एक तरफ कहते नाम रूप से न्यारा, दूसरे तरफ फिर लिंग की पूजा करते हैं. ತಂದೆಯನ್ನ ಯಾರು ತಿಳಿದೇ ಇಲ್ಲ. ಒಂದ್ ಕಡೆ ಹೇಳ್ತಾರೆ ನಾಮ ರೂಪನೇ ಇಲ್ಲ ಅಂತ, ಇನ್ನೊಂದ್ ಕಡೆ ಇಷ್ಟು ಸುಂದರವಾದ ಲಿಂಗದ ಪೂಜೆನೂ ಮಾಡ್ತಾರೆ. ಕಣ್ಮುಂದೆನೆ ಕಾಣುತ್ತಲ್ವಾ ಲಿಂಗದ ಸ್ವರೂಪ ಆಗ್ಲಿ, ಹೆಸರು, ಎಷ್ಟೊಂದ್ ನಾಮ ಸ್ಮರಣೆ ಮಾಡ್ತಾರೆ, ಮತ್ತೆ ಹೇಳ್ತಾರೆ ನಾಮ ರೂಪ ಇಲ್ಲ. तो तुमको अच्छी रीति समझकर फिर समझाना है. बाबा कहते ये भी जज करो, महान आत्मा किसको कहा जाए. ಇದೆಲ್ಲ ಚೆನ್ನಾಗಿ ನೀವು ತಿಳಿದು ಬೇರೆಯವರಿಗೂ ತಿಳಿಸ್ಕೊಡ್ಬೇಕು. ಬಾಬಾ ಹೇಳ್ತಾರೆ ನೀವೇ ಜಡ್ಜ್ ಮಾಡಿ, ಮಹಾನ್ ಆತ್ಮ ಅಂತ ಯಾರಿಗೆ ಕರೀಲಾಗುತ್ತೆ ಅಂತ ಹೇಳಿ ನೀವು ವಿಚಾರ ಮಾಡಿ. ಶ್ರೀ ಕೃಷ್ಣ ಚಿಕ್ಕ ಮಗು, ಸ್ವರ್ಗದ ರಾಜಕುಮಾರ, ವ ಮಹಾತ್ಮ ಹೇ ಆಜ್ಕಲ್ ಕೆ ಕಲಿಯುಗಿ ಮನುಷ್ಯ. ಆ ಶ್ರೀ ಕೃಷ್ಣ ಮಹಾನ್ ಆತ್ಮನೋ ಅಥವಾ ಇವತ್ತಿನ ಕಲಿಯುಗಿ ಮನುಷ್ಯರ ವಿಕಾರ ಸೆ ಪೈದಾ ನಹಿ ಹೋತಾ ಹೈ. ಶ್ರೀ ಕೃಷ್ಣನ ಜನ್ಮ ವಿಕಾರದಿಂದ ಅಲ್ಲ, ಪವಿತ್ರತೆಯ ಶಕ್ತಿಯಿಂದ ಶ್ರೀ ಕೃಷ್ಣನ ಜನ್ಮ ಆಗುತ್ತೆ. ಅದು ನಿರ್ವಿಕಾರಿ ಜಗತ್ತು, ಇದು ವಿಕಾರಿ ಜಗತ್ತು. ನಿರ್ವಿಕಾರಿ ಕೋ ಬಹು ಟೈಟಲ್ ದೇ ಸಕ್ತೆ ಹೈ, ವಿಕಾರಿ ಕಾ ಕ್ಯಾ ಟೈಟಲ್ ಹೈ. ನಿರ್ವಿಕಾರಿಗಳಿಗೆ ಬಹಳಷ್ಟು ಬಿರುದುಗಳನ್ನ ಕೊಡಬಹುದು, ವಿಕಾರಿಗಳಿಗೆ ಏನ್ ಬಿರುದು ಕೊಡ್ಲಿಕ್ಕಾಗತ್ತೆ. ಶ್ರೇಷ್ಠಾಚಾರಿ ಅಂತೂ ಒಬ್ಬ ತಂದೆನೇ ಮಾಡ್ತಾರೆ. वह है सबसे ऊंच ते ऊंच और सब मनुष्य पार्टदारी है. ಶ್ರೀಬಾಬವರು ಶ್ರೇಷ್ಠಾತಿ ಶ್ರೇಷ್ಠರು, ಇನ್ನೆಲ್ಲ ಮನುಷ್ಯರು ಪಾತ್ರಧಾರಿಗಳು. ಪಾತ್ರ ಅವಶ್ಯಕವಾಗಿ ಮಾಡ್ಬೇಕಾಗತ್ತೆ. ಸತ್ಯುಗ ಶ್ರೇಷ್ಠ ಮನುಷ್ಯರ ಜಗತ್ತು ಅಂದ್ರೆ ದೈವಿ ಜಗತ್ತು. ಜಾನ್ವರ್ ಆದಿ ಸಬ್ ಶ್ರೇಷ್ಠ ಹೇ, ಅಲ್ಲಿ ಪ್ರಾಣಿ ಪಕ್ಷಿಗಳು ತುಂಬಾ ಶ್ರೇಷ್ಠವಾಗಿರುತ್ತೆ. ಅಲ್ಲಿ ಮಾಯೆ ರಾವಣ ಇರೋದಿಲ್ಲ, ಅಂದ್ರೆ ಯಾವುದೇ ವಿಕಾರಗಳಿರೋದಿಲ್ಲ. ವಹಾ ಐಸಾ ಕೋಯಿ ತಮೋಗುಣಿ ಜಾನ್ವಾರ್ ಹೋತೆ ನಹಿ. ಸತ್ಯುಗ್ ಮೇ ತೋ ವಿಕಾರ ಕಾ ನಾಮ್ ನಹಿ. ಇವತ್ ಕಲಿಯುಗದಲ್ಲಿ ಎಂತಹ ತಮೋಗುಣಿ ಪ್ರಾಣಿಗಳಿರುತ್ತಲ್ಲ, ವಿಕಾರಿ ಪ್ರಾಣಿಗಳು, ದುಃಖ ಕೊಡೋದು, ಆ ತರದ್ ಯಾವುದು ಅಲ್ಲಿರಲ್ಲ. ಸತ್ಯುಗ ಅಂದ್ರೆ ಅಲ್ಲಿ ವಿಕಾರದ ಹೆಸರು ಚಿಹ್ನೆನೂ ಇರೋದಿಲ್ಲ. फिर वहां बच्चा कैसे पैदा होते ये भी तुम बच्चे जानते हो. ವಿಕಾರ ಇಲ್ಲದೆ ಮಕ್ಕಳು ಹೇಗ್ ಜನ್ಮ ತಗೋತಾರೆ ಇದೆಲ್ಲ ನೀವು ಮಕ್ಕಳಿಗೆ ಗೊತ್ತಿದೆ. ಅಲ್ಲಿ ವಿಕಾರ ಇರೋದಿಲ್ಲ, ಅಲ್ಲಿರುತ್ತೆ ಯೋಗ ಬಲ. ಬಾಬಾ ಹೇಳ್ತಾರೆ ನೀವು ದೇವತೆಗಳನ್ನಾಗಿ ಮಾಡ್ತೀನಿ ನಾನು ನಿಮ್ಮನ್ನ, ಆದ್ರೆ ನೀವು ನಿಮ್ಮನ್ನ ಚೆಕಿಂಗ್ ಮಾಡ್ಕೋಬೇಕು. ದೇವತೆ ಮಾಡ್ತೀನಿ ಅಂದ್ರೆ ರೆಡಿಮೇಡ್ ಮಾಡೋದಿಲ್ಲ, ಶಿಕ್ಷಣ ಕೊಡ್ತೀನಿ, ಮಾರ್ಗದರ್ಶನ ಕೊಡ್ತೀನಿ, ಅಂದ್ಮೇಲೆ ನೀವು ನಿಮ್ಮನ್ನ ಚೆನ್ನಾಗಿ ಚೆಕಿಂಗ್ ಮಾಡ್ಕೋಬೇಕು. ಮೆಹನತ್ ಬಿಗರ್ ವಿಶ್ವಕ ಮಾಲೀಕ್ ಥೋಡಿ ಬನ್ ಸಕ್ತೆ ಹೇ. ಪರಿಶ್ರಮ ಇಲ್ಲದೆ ನೀವು ವಿಶ್ವಕ್ ಮಾಲೀಕರಾಗ್ಲಿಕ್ಕಾದ್ರೂ ಹೇಗ್ ಸಾಧ್ಯ ಆಗತ್ತಿದು. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಾರೆ. ಒಂದು ಮೊಸರು ತಿನ್ಬೇಕಂದ್ರೆ ಕೈ ಕೆಸರಾಗುತ್ತೆ ಅಂದ್ರೆ ಪರಿಶ್ರಮ ಪಡ್ಬೇಕು. ಅಂದ್ಮೇಲೆ ಇನ್ ವಿಶ್ವದ ಮಾಲೀಕರು ಪರಿಶ್ರಮ ಇಲ್ಲದೆ ಹೆಂಗಾಗ್ಬಿಡ್ತೀರಿ. ಜೈಸೆ ತುಮಾರಿ ಆತ್ಮ ಬಿಂದಿ ಹೇ ವೈಸೆ ಬಾಪ್ ಬಿ ಬಿಂದಿ ಹೇ. ನೀವು ಆತ್ಮ ಹೇಗೆ ಬಿಂದುನೋ ಬಾಬವರು ಬಿಂದು. ಇದರಲ್ಲಿ ಏನು ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ. कोई कहते हैं हम देखे, बाबा कहते देखने वाले की तो तुमने बहुत पूजा की है. ಕೆಲವರು ಹೇಳ್ತಾರೆ ನಮಗೂ ತೋರಿಸಿ, ಅವ್ರನ್ನ ನಾವು ನೋಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ನೋಡೋರನ್ನಂತೂ ನೀವು ಬಹಳ ಪೂಜೆ ಮಾಡ್ತಾ ಬಂದಿದ್ದೀರಿ, ಫಾಯ್ದೆ ಅಂತೂ ಏನೂ ಸಿಗ್ಲಿಲ್ಲ. ಈಗ ಯಥಾರ್ಥ ರೀತಿ ನಾನ್ ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ಮೇರೆ ಮೇ ಸಾರಾ ಪಾರ್ಟ್ ಬರಾ ಹುವಾ ಹೈ. ನನ್ನಲ್ಲಿ ಎಲ್ಲ ಪಾತ್ರನೂ ತುಂಬಿದೆ. ನಾನು ಸುಪ್ರೀಂ ಸೋಲ್, ಪರಮ ಆತ್ಮ ನಾನು. ಸುಪ್ರೀಂ ಫಾದರ್, ಪರಮ ಪಿತಾ ನಾನು. कोई भी बच्चा अपने लौकिक बाप को ऐसा नहीं कहेंगे. ಯಾವುದೇ ಮಗು ತಮ್ಮ ಲೌಕಿಕ ತಂದೆಯನ್ನ ಈ ತರ ಕರೆಯೋದಿಲ್ಲ. एक को ही कहा जाता, सन्यासियों को तो बच्चे है नहीं जो बाप कहे. ಬಾಬಾ ಹೇಳ್ತಾರೆ ಒಬ್ರಿಗೆ ಎಲ್ಲರೂ ತಂದೆ ಅಂತ ಕರೆಯೋದು, ಸನ್ಯಾಸಿಗಳಿಗೆ ಯಾರು ತಂದೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಮಕ್ಕಳೇ ಇಲ್ಲ ಅಂದ್ರೆ ತಂದೆ ಅಂತ ಹೆಂಗ್ ಕರೆಯಕ್ಕಾಗತ್ತೆ.
ನೀವೆಲ್ಲ ಆತ್ಮಗಳ ತಂದೆ ಬಾಬೋರು ಜೋ ವರ್ಷ ದೇತೆ ಹೇ. ಎಲ್ಲ ಆತ್ಮಗಳಿಗೂ ಆಸ್ತಿ ಕೊಡೋರು ಒಬ್ರೇನೆ. उन्हों का कोई गृहस्थ आश्रम तो ठहरा नहीं। बाप बैठ समझाते हैं तुमने ही 84 जन्म भोगे हैं। ಸನ್ಯಾಸಿಗಳದಂತೂ ಗೃಹಸ್ಥ ಆಶ್ರಮ ಅಂತೂ ಅಲ್ಲ. ಬಾಬೋರೇ ಕುತ್ಕೊಂಡು ತಿಳಿಸ್ಕೊಡ್ತಾರೆ, ನೀವೇ 84 ಜನ್ಮವನ್ನ ಪಡಿತಾ ಬಂದಿದ್ದೀರಿ. ಮೊಟ್ಟ ಮೊದಲು ನೀವು ಸತೋ ಪ್ರಧಾನವಾಗಿದ್ರಿ, ಮತ್ತೆ ಕೆಳಗಿಳಿತಾ ಬಂದಿದ್ದೀರಿ. ಅಭಿ ಕೊಯ್ ಅಪ್ನೆ ಕೋ ಸುಪ್ರೀಂ ತೋಡಿ ಕಹೆಂಗೆ. ಈಗ ಯಾರಾದ್ರೂ ತಮ್ಮನ್ನ ಸುಪ್ರೀಂ ಅಂತ ಹೇಳ್ಕೊಳಕ್ಕಾಗತ್ತಾ? ಎಲ್ಲರೂ ಕೆಳಗ್ ಬಂದಿದ್ದಾರೆ. ಅಭಿ ತೋ ನೀಚ್ ಸಮಜ್ತೆ ಹೇ. ಬಾರ್ ಬಾರ್ ಸಮझाते मूल बात अपने अंदर देखो हमारे में कोई विकार तो नहीं है. ಎಲ್ಲರೂ ತಮ್ಮನ್ನ ಪಾಪಿಗಳು, ನೀಚರು, ಕಪಟಿಗಳು, ನಿನ್ ಪಾದದ ಧೂಳು ಎಲ್ಲ ಹೇಳ್ಕೊತಾರೆ. ಬಾಬೋರ್ ಪದೇ ಪದೇ ತಿಳಿಸ್ಕೊಡ್ತಾರೆ, ಮಕ್ಕಳೇ ಮೂಲ ಮಾತು ನಿಮ್ ಒಳಗಡೆ ನೀವು ನಿಮ್ಮನ್ನ ನೋಡ್ಕೊಳ್ಳಿ, ನನ್ನಲ್ಲಿ ಯಾವುದೇ ವಿಕಾರ ಇಲ್ವಾ. ರಾತ್ ಕೋ ರೋಜ್ ಅಪ್ನಾ ಪೋತಾ ಮೇಲ್ ನಿಕಾಲು. ರಾತ್ರಿ ಪ್ರತಿನಿತ್ಯ ನಿಮ್ಮ ಚಾರ್ಟ್ ಅನ್ನ ಬರೀರಿ, ತೆಗಿರಿ, ವಿಚಾರ ಮಾಡಿ. ವ್ಯಾಪಾರಿಗಳು ತನ್ನ ಲಾಭ ನಷ್ಟವನ್ನ ಪ್ರತಿನಿತ್ಯನೂ ನೋಡ್ತಾರೆ. ಗೌರ್ಮೆಂಟ್ ಸರ್ವೆಂಟ್ ಪೋತಾ ಮೇಲ್ ನೈ ನಿಕಾಲ್ ಸಕ್ತೆ, ಉನೋಂಕೋ ತೋ ಮುಕರರ್ ತನಖಾ ಮಿಲ್ತಿ ಹೇ. ಸರ್ಕಾರಿ ನೌಕರಿ ಮಾಡೋರಂತೂ ತನ್ನ ಲಾಭ ನಷ್ಟ ನೋಡೋ ಮಾತೇ ಇಲ್ಲ, ಅವ್ರಿಗೆ ಫಿಕ್ಸ್ ಸಂಬಳ ಸಿಗುತ್ತಲ್ವಾ. इस ज्ञान मार्ग में भी व्यापारी तीके जाते, पढ़े लिखे ಆಫೀಸರ್ಸ್ ಇತನಾ ನಹಿ. ಈ ಜ್ಞಾನ ಮಾರ್ಗದಲ್ಲೂ ಯಾರು ವ್ಯಾಪಾರಿಗಳಾಗ್ತಾರೆ ಅಂದ್ರೆ ಯಾರಿಗೆ ತನ್ನ ಅಷ್ಟು ಚೆಕಿಂಗ್ ಮಾಡ್ಕೋತಾರೆ, ಲಾಭ ನಷ್ಟ ಪುರುಷಾರ್ಥದ್ದು, ಅವ್ರು ಮುಂದೆ ಹೋಗ್ತಾರೆ. ಓದು ಬರಹ ಬಲ್ಲಿ ಆಫೀಸರ್ ತರ ಇದ್ಬಿಟ್ರೆ ಅವ್ರು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಪಾರಿ ಆಗ್ಬೇಕು ಬ್ರಾಹ್ಮಣ ಜೀವನದಲ್ಲಿ. ವ್ಯಾಪಾರ ಮೇ ತೋ ಆಜ್ 50 ಕಮಾಯಾ, कल 60 कमाएंगे, अभी घाटा भी तो हो जाएगा. गवर्नमेंट सर्वेंट की फिक्स पे होती है. ವ್ಯಾಪಾರಿಗಳು ಇವತ್ತು 50 ಸಂಪಾದನೆ ಮಾಡಿದ್ರೆ ನಾಳೆ 60, ಈ ತರ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು. ಕೆಲವೊಮ್ಮೆ ದುರಾದೃಷ್ಟವಶ ನಷ್ಟನೂ ಆಗ್ಬೋದು. ಗೌರ್ಮೆಂಟ್ ಸರ್ವೆಂಟ್ದು ಸಂಬಳ ಫಿಕ್ಸ್ ಇರುತ್ತೆ. इस कमाई में भी अगर देही अभिमानी नहीं होंगे घाटा पड़ जाएगा. ಈ ಸಂಪಾದನೆಯಲ್ಲೂ ನೀವೇನಾದ್ರೂ ದೇಹಿ ಅಭಿಮಾನಿಗಳಾಗಲ್ಲ ಅಂದ್ರೆ ನಷ್ಟ ಮಾಡ್ಕೊಳ್ತೀರಿ. ಮಾತಾಯಿತು ವ್ಯಾಪಾರ ಕರ್ತಿ ನಹಿ ಉನ್ಕೆ ಲಿಯೆ ಫಿರ್ ಅವ್ರ ಹಿ ಸಹಜ ಹೇ. ಮಾತೆಯರಂತೂ ಹೊರಗಡೆ ವ್ಯಾಪಾರ ಮುಂತಾದಕ್ಕೆ ಹೋಗಲ್ಲ, ಈಗೆಲ್ಲ ಹೋಗ್ತಾರಲ್ವಾ. ಬಾಬೆ ಹೇಳೋದು ನಿಮಗೆ ಇನ್ನೂ ಸಹಜ, ಕನ್ಯರಿಗೆ ಇನ್ನೂ ಸಹಜ. ಏಕೆಂದ್ರೆ ಮಾತೆಯರಂತೂ ಮೆಟ್ಲು ಹತ್ಬಿಟ್ಟಿದ್ದೀರಿ, ಅಂದ್ರೆ ವಿಕಾರದ ಮೆಟ್ಲು ಹತ್ಬಿಟ್ಟಿದ್ದೀರಿ, ಇಳಿಬೇಕು ಪವಿತ್ರರಾಗಿರ್ಬೇಕಂದ್ರೆ. ಕನ್ಯರಂತೂ ವಿಕಾರದ ಮೆಟ್ಲೆ ಹತ್ತದೇ ಇರೋರು, ಅದರಿಂದ ಅವ್ರಿಗಿನ್ನೂ ಸಹಜ. ಬಲಿಹಾರಿ ಉನ್ಕಿ ಜೋ ಇತನಿ ಮೆಹನತ್ ಕರ್ತಿ ಹೇ. ಬಲಿಹಾರಿ ಅವ್ರದ್ದು ಯಾರು ಇಷ್ಟೊಂದು ಪರಿಶ್ರಮ ಪಡ್ತಾರೆ, ಯಾಕೆಂದ್ರೆ ಅಷ್ಟು ಪರಿಶ್ರಮ ಪಟ್ರೇನೆ ಅಷ್ಟು ಉನ್ನತ ಪದವಿ ತಗೊಳಕ್ ಸಾಧ್ಯ. ಕನ್ಯಾಯ್ ತೋ ವಿಕಾರ ಮೇ ಗೈ ಹಿ ನೈ ತೋ ಚೋಡೆ ಫಿರ್ ಕ್ಯಾ. पुरुषों को तो मेहनत लगती, कुटुंब परिवार की संभाल करनी पड़ती है. ಕನ್ಯರು ವಿಕಾರಕ್ಕೆ ವಶನೇ ಆಗಿಲ್ಲ ಅಂದ್ಮೇಲೆ ಅವರು ವಿಕಾರ ಬಿಡೋ ಮಾತಿಲ್ಲ. ಪುರುಷರಿಗೂ ಸ್ವಲ್ಪ ಪರಿಶ್ರಮ ಆಗುತ್ತೆ, ಯಾಕೆಂದ್ರೆ ನೋಡಿ ಇಡೀ ಪರಿವಾರ ಸಂಭಾಲನೆ ಮಾಡ್ಬೇಕಾಗತ್ತೆ. ಸೀಡಿ ಜೋ ಚಡಿ ಸಾರಿ ಉತ್ತರ್ನಿ ಪಡ್ತಿ, ಗಡಿ ಗಡಿ ಮಾಯಾ ತಪ್ಪಡ್ ಮಾರ್ ಗಿರಾ ದೇತಿ ಹೇ. ಮೆಟ್ಲು ಹತ್ತಿರೋರು ಮೆಟ್ಲು ಪೂರ್ತಿ ಎಷ್ಟು ಮೆಟ್ಲು ಹತ್ತಿದಿರೋ, ವಿಕಾರಗಳಿಗೆ ಎಷ್ಟು ವಶರಾಗಿದ್ದೀರೋ ಮೆಟ್ಲು ಹತ್ತೋದು ಅಷ್ಟೇ, ಈಗೆಲ್ಲ ವಾಪಸ್ ಕೆಳಗಿಳಿಬೇಕು. ಪದೇ ಪದೇ ಮಾಯೆ ಪೆಟ್ಟು ಬೀಳ್ತಾ ಇರತ್ತಿಲ್ಲ ಅಂದ್ರೆ ಅಭಿ ತುಮ್ ಬೀಕೆ ಬನೆ ಹೋ, ಕುಮಾರಿಯಾ ಪವಿತ್ರ ಹಿ ಹೋತಿ ಹೇ. ನೀವೀಗ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ. ಕುಮಾರಿಯರು ಅಂದ್ರೆ ಪವಿತ್ರವಾಗಿರೋರು. सबसे ಜಾಸ್ತಿ ಹೋತಾ है पति का प्रेम, तुम्हें तो पतियों का पति को याद करना है और सबको भूल जाना है. ಎಲ್ಲದಕ್ಕಿಂತ ಹೆಚ್ಚು ಪತಿಯ ಪ್ರೀತಿ ಸಿಗುತ್ತೆ. ಬಾಬೆ ಹೇಳ್ತಾರೆ ಇಲ್ಲಂತೂ ನಿಮ್ಗೆ ಪತಿಗಳ ಪತಿ ಪರಮಾತ್ಮನ್ ನೆನ್ಪು ಮಾಡ್ಬೇಕು, ಇನ್ನೆಲ್ಲರನ್ನು ಮರಿಬೇಕಾಗತ್ತೆ. ತಂದೆ ತಾಯಿದಂತೂ ಮಕ್ಕಳ ಮೇಲ್ ಮೋಹ ಇರುತ್ತೆ. ಬಚ್ಚೆ ತೋ ಹೇ ಹಿ ಅಂಜಾನ್, ಶಾದಿಕೆ ಬೋದ್ ಮೋಹ ಶುರು ಹೋತಾ ಹೇ. ಮಕ್ಕಳು ಎಷ್ಟು ಇನೋಸೆಂಟ್ ಆಗಿರ್ತಾರೆ, ಶುದ್ಧವಾಗಿರ್ತಾರೆ. ಅದೇ ಮಕ್ಕಳು ದೊಡ್ಡವರಾಗಿ ವಿವಾಹ ಆಗಿ ಅವ್ರಿಗೆ ಮಕ್ಕಳಾದ್ರೆ ಅವ್ರಿನ್ನೂ ಮೋಹ ಅಲ್ಲಿಂದ ಶುರು ಆಗುತ್ತೆ. ಮೊದ್ಲು
स्त्री प्यारी लगती, फिर विकार में ढकेलने की सीढ़ी शुरू कर देती। कुमारी निर्विकारी तो पूजी जाती है ना. ಪತ್ನಿ ಮೇಲ್ ಫಸ್ಟ್ ಪ್ರೀತಿ, ಆಮೇಲೆ ವಿಕಾರದಲ್ಲಿ ಬಿದ್ದು ಮೆಟ್ಲನ್ನ ಕೆಳಗಿಳಿಯಕ್ಕೆ ಶುರು ಮಾಡ್ತಾರೆ, ಅಂದ್ರೆ ಪತೀತರಾಗ್ತಾರೆ. ಆದ್ರೆ ಕುಮಾರಿ ಅಂತೂ ನಿರ್ವಿಕಾರಿ, ಕುಮಾರಿಯರು ಪೂಜಿಸಲ್ಪಡ್ತಾರೆ. ಅದೇ ಮಾತೆ ಆದ್ಮೇಲೆ ಪೂಜಾರಿಯಾಗಿ ಅವತ್ತೇ ಎಲ್ಲರ ಕಾಲಿಗೂ ಬೀಳ್ತಾರೆ. ನಿಮ್ಮ ಹೆಸರೇ ಬ್ರಹ್ಮ ಕುಮಾರ ಕುಮಾರಿ, ತುಮ್ ಮಹಿಮಾ ಲಾಯಕ್ ಬನ್ ಫಿರ್ ಪೂಜಾ ಲಾಯಕ್ ಬಂತೆ ಹೋ. ಸಂಗಮ್ ಯುಗದಲ್ಲಿ ನೀವು ಮಹಿಮಾ ಯೋಗ್ಯರಾಗ್ತೀರಿ, ಮತ್ತೆ ಪೂಜೆಗೆ ಯೋಗ್ಯರಾಗ್ತೀರಿ. ಬಾಬೋರೇ ನಿಮ್ಮ ಟೀಚರ್ ಆಗಿದ್ದಾರೆ. ಈ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು. ಅವ್ನು ಸ್ಟೂಡೆಂಟ್ ಹೇ, ನಾನು ಈಶ್ವರೀಯ ವಿದ್ಯಾರ್ಥಿಯನ್ನು, ಎಷ್ಟೊಂದು ನಶೆ ಇರಬೇಕು. ಭಗವಂತ ಅವಶ್ಯಕವಾಗಿ ಭಗವಾನ್ ಭಗವತಿಯನ್ನಾಗಿ ಮಾಡ್ತಾರೆ. ಸಿರ್ಫ್ ಸಮಜಾಯಾ ಹೇ ಭಗವಾನ್ ಏಕ್ ಹೇ, ಬಾಕಿ ಸಬ್ ಭಾಯಿ ಭಾಯಿ ಹೇ. ನಾವು ಹೇಳ್ತಾರೆ ಇದು ಬಹಳ ಮುಖ್ಯ ಮಾತು. ಭಗವಂತ ಒಬ್ಬರೇನೆ, ಇನ್ನೆಲ್ಲರೂ ಪರಸ್ಪರ, ನೀವು ಸಹೋದರ ಸಹೋದರರು, ದೂಸರಾ ಕೊಯ್ ಕನೆಕ್ಷನ್, ಇನ್ಯಾವುದೇ ಸಂಬಂಧ ಇಲ್ಲ. ವಾಸ್ತವಿಕವಾಗಿರೋ ಇದೊಂದೇ ಸಂಬಂಧ. ಪ್ರಜಾಪಿತ ಬ್ರಹ್ಮನ ರಚನೆ ಆದ್ಮೇಲೆ ಮತ್ತೆ ವೃದ್ಧಿ ಆಗತ್ತೆ. ಆತ್ಮೋಂಕಿ ವೃದ್ಧಿ ನಹಿ ಕಹೆಂಗೆ, ಆತ್ಮಗಳು ಕಡಿಮೆ ಆಗೋದು ಹೆಚ್ಚಾಗೋದು ಮಾತಿಲ್ಲ. ಆತ್ಮಗಳು ಅವಿನಾಶಿ ಅಲ್ವಾ. ಆದ್ರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ವೃದ್ಧಿ ಆಗ್ತಾರೆ. ವೃದ್ಧಿ ಮನುಷ್ಯರದು, ಆತ್ಮಗಳದ್ದಲ್ಲ. ಆತ್ಮಗಳದ್ದು ಲಿಮಿಟ್ ನಂಬರ್ ಇದೆ. ಬಹುತ್ ಆತೆ ರೇತೆ ಜಬ್ ತಕ್ ವಹಾ ಹೇ ಆತೆ रहेंगे. ಅನೇಕ ಆತ್ಮಗಳು ಪರಂಧಾಮದಿಂದ ಬರ್ತಾ ಇದ್ದಾರೆ. ಎಲ್ಲಿವರೆಗೂ ಆತ್ಮಗಳು ಅಲ್ಲಿರೋರು ಇದ್ದಾರೋ ಅಲ್ಲಿವರೆಗೂ ಅವರೆಲ್ಲರೂ ಕೆಳಗ್ ಬರ್ಲೇಬೇಕು. ಈ ಮಾನವ ವಂಶ ವೃಕ್ಷ ವೃದ್ಧಿ ಆಗ್ತಾ ಹೋಗುತ್ತೆ. असने की सूख जाएगा, इनकी बेंट बनेन ट्री से की जाती है. ಹಂಗಲ್ಲ, ಇದು ಒಣಗೋಗುತ್ತೆ ಅಂತ ಅಲ್ಲ. ನಾವು ಹೇಳ್ತಾರೆ ಈ ಒಂದು ಮಾನವ ವಂಶ ವೃಕ್ಷದ ಹೋಲಿಕೆಯನ್ನ ಆಲದ ಮರಕ್ಕೆ ಹೋಲಿಸಲಾಗಿದೆ. ಯಾಕೆಂದ್ರೆ ಫೌಂಡೇಶನ್ ಇಲ್ಲ. ಬುಡ ಇಲ್ಲದೆ ಇದ್ರು ಬಾಕಿ ಬಿಳಿಲಿನ ಆಧಾರದ ಮೇಲೆ ನಿಂತಿರುತ್ತೆ ಆಲದ ಮರ. ಬಾಕಿ ಸಾರಾ ಜಾಡ್ ಕಡಾ ಹೇ, ತುಮಾರಾ ಬಿ ಐಸೆ ಹೇ. ನೋಡಿ, ದೇವಿ ದೇವತಾ ಧರ್ಮದ ಫೌಂಡೇಶನ್ ಇಲ್ಲ, ಬಾಕಿ ಬೇರೆ ಧರ್ಮಗಳ ಬಿಳಿಲಿನ ಆಧಾರದ ಮೇಲೆ ನಿಂತಿದೆ. ಕುಚ್ ನ ಕುಚ್ ನಿಶಾನಿ ಹೇ, ಅಭಿ ತಕ್ ಬಿ ಮಂದಿರ್ ಬನಾತೆ ರೇತೆ. ದೇವತಾ ಧರ್ಮದ ಫೌಂಡೇಶನ್ ಇತ್ತು, ಅದಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅದಿತ್ತು ಅನ್ನೋದಕ್ಕೆ ಚಿಹ್ನೆಗಳು ಇದೆ. ನೋಡಿ, ಇವತ್ತಿನವರೆಗೂ ಕೂಡ ದೇವತೆಗಳ ಮಂದಿರಗಳ ನಿರ್ಮಾಣ ಮಾಡ್ತಾ ಇರ್ತಾರಲ್ವಾ. ಮನುಷ್ಯೋं को थोड़ी पता है देवताओं का राज्य कब था फिर कहाँ गया. ಮನುಷ್ಯರಿಗೆ ಏನ್ ಗೊತ್ತಿದೆ ದೇವತೆಗಳ ರಾಜ್ಯ ಯಾವಾಗಿತ್ತು ಮತ್ತೆ ಎಲ್ಲಿ ಹೋಯ್ತು ಅಂತ. ये नॉलेज तुम ब्राह्मणों को ही है, मनुष्यों को ये मालूम नहीं कि परमात्मा का स्वरूप बिंदी है. ಈ ಜ್ಞಾನ ಈಗ ನೀವು ಬ್ರಾಹ್ಮಣರಿಗಿದೆ, ಮನುಷ್ಯರಿಗೆ ಗೊತ್ತಿಲ್ಲ ಪರಮಾತ್ಮನ ಸ್ವರೂಪ ಬಿಂದು ಅನ್ನೋದು. ಗೀತಾ ಮೇ ಲಿಖ್ ದಿಯಾ ಹೇ ಕಿ ಅಖಂಡ ಜ್ಯೋತಿ ಸ್ವರೂಪ ಹೇ. ಗೀತೆಯಲ್ಲಿ ಬರೆದು ಬಿಟ್ಟಿದ್ದಾರೆ ಪರಮಾತ್ಮ ಅಂದ್ರೆ ಅಖಂಡ ಜ್ಯೋತಿ. ಆಗೆ ಬಹುತೋಂಕೋ ಸಾಕ್ಷಾತ್ಕಾರ ಹೋತಾ ಭಾವನಾ ಅನುಸಾರ. ನೋಡಿ, ಅರ್ಜುನನಿಗೆ ಸಾಕ್ಷಾತ್ಕಾರ ಆಯ್ತು ಅಂತ ಬರ್ದಿದ್ದಾರಲ್ವಾ. ಅಖಂಡ ಸಾವಿರಾರು ಸೂರ್ಯನ ಅಷ್ಟು ತೇಜೋಮಯ ಅಂತ. ಇದೆಲ್ಲ ಅವರವರ ಭಾವನೆಗಳ ಅನುಸಾರ. ಒಂದ್ ಕಡೆ ಅಖಂಡ ಜ್ಯೋತಿ ಅಂತಾರೆ, ಇನ್ನೊಂದ್ ಕಡೆ ನಾಮರೂಪ ಇಲ್ಲ ಅಂತಾರೆ, ಇನ್ನೊಂದ್ ಕಡೆ ಅವತರಿಸ್ತಾರೆ, ಅವತಾರ ಅಂತಾರೆ. ಎಷ್ಟೊಂದು ಮಾತುಗಳಿದೆ. बहुत लाल लाल हो जाते थे, बस हम नहीं सहन कर सकते. अब तो साक्षात्कार था. बाबा कहते साक्षात्कार से कोई कल्याण नहीं है. ಆತರ ಪ್ರಕಾಶಮಯ ಸ್ವರೂಪ ಅಂತ ಹೇಳ್ತಾರೆ. ನಾವೇ ಹೇಳ್ತಾರೆ ಅದನ್ನ ನೋಡಕ್ಕೆ ಆಗಲ್ಲಪ್ಪ, ಸಹನೆ ಮಾಡಕ್ಕೆ ಆಗಲ್ಲ ಅಂತ ಹೇಳಿ. ಇದು ಕೇವಲ ಸಾಕ್ಷಾತ್ಕಾರ ಅಷ್ಟೇನೆ. ಸಾಕ್ಷಾತ್ಕಾರದಿಂದ ಯಾರ್ದು ಕಲ್ಯಾಣ ಆಗೋದಿಲ್ಲ. यहाँ तो मुख्य है याद की यात्रा. जैसे पारा किसक जाता है ना, याद भी गड़ी गड़ी किसक जाती है. ಬಾಬಾ ಹೇಳ್ತಾರೆ ಮುಖ್ಯವಾಗಿರೋದು ನೆನಪಿನ ಯಾತ್ರೆ. ಹೇಗೆ ಪಾರಸ ಜಾರಿ ಹೋಗುತ್ತಲ್ಲ, ಅದೇ ತರ ಬಾಬೋರ್ ನೆನಪುನು ಪದೇ ಪದೇ ಜಾರ್ ಹೋಗುತ್ತೆ. कितने चाहते हैं बाप को याद करे, फिर और ख्याल आ जाते हैं. इसमें ही तुम्हारी ರೇಸ್ ಹೇ. ಎಷ್ಟು ಬಯಸ್ತೀರಿ ನೀ ಬಾಬೋರ ನೆನಪಲ್ಲಿ ಇರ್ಬೇಕಂತ,
ಆದ್ರೆ ಬೇರೆ ಬೇರೆ ವಿಚಾರಗಳು ಬಂದ್ಬಿಡುತ್ತೆ. ಬಾಬೋರ್ ನೆನಪು ಜಾರ್ ಹೋಗ್ಬಿಡುತ್ತೆ. ಏಕೆಂದ್ರೆ ಇದು ರೇಸ್, ನೆನಪಿನ ರೇಸ್ ಇದು. ಹಸನಿಗೆ ಫಡ್ಸೆ ಪಾಪ ಮಿಟ್ ಜಾಯಂಗೆ ಸಮಯ ಲಗ್ತಾ ಹೇ. ಹಾಗಂತ ತಕ್ಷಣ ಪಾಪ ಹೊರಟೋಗ್ಬಿಡುತ್ತೆ, ನಾಶ ಆಗ್ಬಿಡುತ್ತೆ ಅಂತಲ್ಲ, ಸಮಯ ಹಿಡಿಸುತ್ತೆ. 63 ಜನ್ಮದ ಪಾಪ ನಾಶ ಮಾಡ್ಕೊಳ್ಳೋದ್ರಲ್ಲಿ. ಕರ್ಮಾತೀತ ಅವಸ್ಥಾ ಹೋ ಜಾಯ್ತೋ ಫಿರ್ ಶರೀರ ಹಿ ನ ರಹೆ. ಕರ್ಮಾತೀತ ಸ್ಥಿತಿ ಬಂತು ಆತ್ಮಕ್ಕೆ ಅಂದ್ರೆ ಈ ಶರೀರದಲ್ಲಿ ಇರೋದೇ ಇಲ್ಲ. ಪರಂತು ಅಭಿ ಕೊಯ್ ಕರ್ಮಾತೀತ ಅವಸ್ಥಾ ಕೋ ನಹಿ ಪಾ ಸಕ್ತೆ. ಆದ್ರೆ ಈಗ ಯಾರಿನ್ನೂ ಕರ್ಮಾತೀತ ಸ್ಥಿತಿಯನ್ನ ಪಡ್ಕೊಳಕ್ಕೆ ಸಾಧ್ಯ ಇಲ್ಲ. ಈಗ್ಲೇ ಬಾವಿ ಹೇಳೋದು ಎಲ್ಲಾ ಕರ್ಮಾತೀತ, ಕರ್ಮಗಳ ಇಂದ ಅತೀತ ಆದ್ರೆ, ಜನ್ಮ ಜನ್ಮಾಂತರದ ವಿಕರ್ಮಗಳಿಂದ ಅತೀತ ಆಗಿ ಆತ್ಮ ಪರಿಶುದ್ಧ ಆದ್ರೆ ಆ ಸ್ಥಿತಿ ಬರುತ್ತೆ. फिर उनको सतयुगी शरीर चाहिए. अब तुम बच्चों को बाप को ही याद करना है. ಕರ್ಮಾತೀತ ಆತ್ಮ ಈ ಶರೀರದಲ್ಲಿ ಇರಕ್ಕಾಗಲ್ಲ, ಅದಕ್ಕೆ ಸತ್ಯುಗಿ ಶರೀರನೇ, ಪವಿತ್ರ ಶರೀರನೇ ಬೇಕು. ಈಗ ನಿಮ್ಮ ಮಕ್ಕಳು ಬಾಬೋರೊಬ್ಬರ ನೆನ್ಪು ಮಾಡಿ ನಿಮ್ಮನ್ನ ನೀವು ನೋಡ್ಕೊಳ್ತಾ ಹೋಗಿ. ಹಂಸೆ ಕೊಯ್ ಬುರಾ ಕಾಮ್ ತೋ ನಹೀ ಹೋತಾ ಹೈ. ನನ್ನಿಂದ ಯಾವುದೇ ಕೆಟ್ಟ ಕರ್ಮಗಳು ಆಗೋದಿಲ್ವಾ ಅದನ್ನ ಚೆಕ್ ಮಾಡಿ. ಪ್ರತಿನಿತ್ಯನೂ ನಿಮ್ಮ ಚಾರ್ಟ್ ಅನ್ನ, ದಿನಚರಿಯನ್ನ ನೋಡ್ಕೊಳ್ಳಿ. ऐसे ವ್ಯಾಪಾರಿ ಜಟ್ ಸಾವುಕಾರ್ ಬಂದ್ ಸಕ್ತೆ ಹೈ. ಯಾರು ಈ ತರ ಪ್ರತಿದಿನ ಚಾರ್ಟ್ ನೋಡ್ಕೋತಾರೆ, ಲಾಭ ನಷ್ಟ ನೋಡ್ತಾರೆ, ಅಟೆನ್ಷನ್ ಇಡ್ತಾರೋ ಅಂತಹ ವ್ಯಾಪಾರಿನೇ ಶ್ರೀಮಂತರಾಗ್ಲಿಕ್ಕೆ ಅಂದ್ರೆ ಉನ್ನತ ಪದವಿ ತಗೊಳಕ್ಕೆ ಸಾಧ್ಯ. बाप के पास जो नॉलेज है वह दे रहे हैं. बाबा कहते मेरी आत्मा ये ज्ञान नूंदा हुआ है. ಬಾಬಾ ಅವ್ರ ಹತ್ರ ಏನ್ ಜ್ಞಾನ ಇದೆಯೋ ಅದನ್ನ ಕೊಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ ನಾನು ಆತ್ಮದಲ್ಲಿ ಈ ಜ್ಞಾನ ನಿಗದಿಯಾಗಿದೆ, ಅಂದ್ರೆ ರೆಕಾರ್ಡ್ ಇದೆ. ಹೋ ಬಹು ತುಮಕೋ ವಹಿ ಬೋಲೆಂಗೆ ಜೋ ಕಲ್ಪ ಪೆಹಲೆ ಜ್ಞಾನ ದಿಯಾ ತಾ. ಬಾಬಾ ಅವ್ರು ಪ್ರತಿನಿತ್ಯನೂ ಏನ್ ಮುರುಳಿ ನುಡಿಸ್ತಾರೆ, ಕಲ್ಪದ ಹಿಂದೆ ಯಾವ ಜ್ಞಾನ ಯಾವ ದಿನ ಏನ್ ಕೊಟ್ಟಿದ್ರೋ ಅದನ್ನೇ ಕೊಡ್ತಾರೆ. ಬಚ್ಚೋಂ ಕೋ ಹಿ ಸಮಜಾಯಂಗೆ ಅವ್ರು ಕ್ಯಾ ಜಾನೆ. ಮಕ್ಕಳಿಗೆ ನಾನು ತಿಳಿಸ್ಕೊಡೋದು, ಬೇರೆಯವ್ರಿಗೆ ಏನಿದು ಅರ್ಥ ಆಗುತ್ತೆ. ನೀವು ಈ ಸೃಷ್ಟಿ ಚಕ್ರವನ್ನ ತಿಳ್ಕೊಂಡಿದ್ದೀರಿ. ಇಸ್ಮೆ ಸಬ್ ಆಕ್ಟರ್ಸ್ ಕಾ ಪಾರ್ಟ್ ನೂಂದಾ ಹುವಾ ಹೈ. ಇದರಲ್ಲಿ ಎಲ್ಲ ಪಾತ್ರಧಾರಿಗಳ ಪಾತ್ರ ನಿಗದಿಯಾಗಿದೆ. ಬದಲ್ ಸದಲ್ ನೈ ಸಕ್ತಾ ಹೈ. ಇದರಲ್ಲಿ ಪಾತ್ರಧಾರಿಗಳ ಪಾತ್ರವನ್ನ ಏನು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಪ್ಪ ನನಗೆ ಈ ಪಾತ್ರನೇ ಬೇಡ ಅಂತ ಯಾರು ತಪ್ಪಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನ ಕೈ ಚುಟ್ಕಾರ ಪಾ ಸಕ್ತಾ. ಬಾಕಿ ಸಮಯ ಮುಕ್ತಿ ಮಿಲ್ತಿ ಹೈ. ಪಾತ್ರ ಮುಗಿದ್ಮೇಲೆ ಸ್ವಲ್ಪ ಸಮಯ ಮುಕ್ತಿಯಲ್ಲಿ ಇರ್ತೀರಿ. ನೀವಂತೂ ಆಲ್ರೌಂಡ್ ಪಾತ್ರಧಾರಿಗಳು. 84 ಜನ್ಮದ ಪಾತ್ರವನ್ನ ಮಾಡ್ತೀರಿ. ಬಾಕಿ ಸಬ್ ಅಪ್ನೆ ಘರ್ ಮೇ ಹೋಂಗೆ ಫಿರ್ ಪಿಚಾಡಿ ಮೇ ಆಯಂಗೆ. ಇನ್ ಉಳಿದವರು ಎಲ್ಲರೂ ತಮ್ಮ ಮನೆಯಲ್ಲಿ ಇರ್ತಾರೆ, ಪರಂಧಾಮದಲ್ಲಿ ಕೊನೆಗೆ ಬರ್ತಾರೆ ಅವ್ರ ಪಾತ್ರ ಇದ್ದಾಗ. ಮೋಕ್ಷ ಚಾಹನೆ ವಾಲೆ ಯಹಾ ಆಯಂಗೆ ನಹೀ. ಮೋಕ್ಷದ ಇಚ್ಛೆ ಇರೋರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಫಿರ್ ಪಿಚಾಡಿ ಮೇ ಚಲೆ ಜಾಯಂಗೆ. ಜ್ಞಾನ್ ಕವಿ ಸುನೆಂಗೆ ನಹೀ. ಲಾಸ್ಟ್ ಅಲ್ಲೆಲ್ಲ ಪರಂಧಾಮಕ್ಕೆ ಹೋಗ್ತಾರಷ್ಟೇನೆ, ಈ ಜ್ಞಾನ ಅವ್ರು ತಗೊಳ್ಳೋದಿಲ್ಲ. ಎಲ್ಲರೂ ಸೊಳ್ಳೆಗಳ ಸದೃಶ್ಯ. ಆಯೇ ಅವ್ರ ಗೈ, ಬಂದಿದ್ದೀರಿ ಮತ್ತೆ ಹೋಗ್ತೀರಿ. तुम तो ड्रामा अनुसार पढ़ते हो, जानते हो. बाबा ने 5000 वर्ष पहले भी ऐसे राजयोग सिखाया था. ಡ್ರಾಮಾ ಅನುಸಾರ ಓದ್ತೀರಿ, ಗೊತ್ತಿದೆ. ಬಾಬೋರು 5000 ವರ್ಷದ ಹಿಂದೆ ಈ ತರ ರಾಜಯೋಗವನ್ನ ಕಲಿಸಿದ್ರು. ತುಮ್ ಫಿರ್ ಅವರೋಂಕೋ ಸಮಜಾತೆ ಹೋ. ಶಿವ ಬಾಬಾ ಐಸಾ ಕೇತೆ ಹೇ. ಬಾಬೋರ್ ನಿಮ್ಗೆ ನೇರವಾಗಿ ಕಲ್ಸ್ಕೊಡ್ತಾರೆ, ನೀವು ಬೇರೆಯವರಿಗೆ ತಿಳಿಸ್ಕೊಡ್ತೀರಿ. ಶಿವ ಬಾಬೋರ್ ಈ ತರ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ. ಈ ಮಕ್ಕಳಿಗೆ ಗೊತ್ತಿದೆ ನಾವೆಷ್ಟು ಶ್ರೇಷ್ಠವಾಗಿದ್ದವರು ಮತ್ತೆ ಎಷ್ಟು ಕೆಳಮಟ್ಟಕ್ಕೆ ಬಂದಿದೀವಿ. ಈಗ ಬಾಬೋರು ಶ್ರೇಷ್ಠರನ್ನಾಗಿ ಮಾಡ್ತಾರೆ. ಪುರುಷಾರ್ಥ ಕರ್ನಾ ಚಾಹಿಯೇನಾ. ಅಂದ್ಮೇಲೆ ನೀವು ಪುರುಷಾರ್ಥ ಮಾಡ್ಬೇಕಲ್ವಾ. ಯಹಾ ತುಮ್ ಆತೆ ಹೋ ರಿಫ್ರೆಶ್ ಹೋನೆ. ಇಸ್ಕಾ ನಾಮ್ ಹಿ ಪಡಾ ಹೇ ಮಧುಬನ್. ಮಧುಬನಕ್ಕೆ ಬರ್ತೀರಿ ರಿಫ್ರೆಶ್ ಆಗ್ಲಿಕ್ಕೆ. ಇದರ ಹೆಸರೇ ಮಧುಬನ. तुम्हारे कलकत्ता व बॉम्बे में थोड़ी मुरली चलाते, मधुबन में ही मुरली बाजे. ಮುರಳಿ ಕಲ್ಕತ್ತಾದಲ್ಲೋ ಬಾಂಬೆಯಲ್ಲೋ ಡೆಲ್ಲಿಯಲ್ಲೋ ನುಡ್ಸೋದಿಲ್ಲ ಮಕ್ಕಳೇ. ನಾನು ಮಧುಬನದಲ್ಲೇ ಬಾಬೋರ್ ಮುರಳಿ ನುಡ್ಸೋದು. ಯಾಕೆಂದ್ರೆ ಇವಾಗೆಲ್ಲ ಯಾವ್ಯಾವ್ದ ಎಲ್ಲ ಪಾರ್ಟಿಗಳು ಹುಟ್ಕೊಂಡು
ಡೆಲ್ಲಿಲಿ ಬರ್ತಾರೆ ಬಾಬಾ, UPಲಿ ಬರ್ತಾರೆ ಬಾಬಾ, ಹಂಗ ಅನ್ಕೊಂಡು ಏನೆಲ್ಲ ಹೊಸ ಮಾಯೆ ಇದೆ ಅಲ್ಲ, ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮುರಳಿ ಬಾಜೆ ಮಧುಬನ್, ಮುರಳಿ ಸುನ್ನೆ ಕೆ ಲಿಯೆ ಬಾಪ್ ಕೆ ಪಾಸ್ ಆನಾ ಹೋಗಾ ರಿಫ್ರೆಶ್ ಹೋನೆ. ಮುರಳಿ ಕೇಳ್ಬೇಕಂದ್ರೆ ಮಧುಬನಕ್ಕೆ ಬಾಬೋರ್ ಹತ್ರ ಬರ್ಬೇಕಾಗುತ್ತೆ ರಿಫ್ರೆಶ್ ಆಗ್ಲಿಕ್ಕೆ. नई नई पॉइंट्स निकलती रहती, सन्मुख सुनने में तो फील करते बहुत फर्क रहता है. ಹೊಸ ಹೊಸ ಪಾಯಿಂಟ್ಸ್ ಅಂತೂ ಬಾಬೋರ್ ಹೇಳ್ತಾ ಇರ್ತಾರೆ. ಸನ್ಮುಖದಲ್ಲಿ ಕೇಳೋದ್ರಿಂದ ಫೀಲ್ ಮಾಡ್ತೀರಿ, ಅನುಭವ ಮಾಡ್ತೀರಿ. ಬಾಬಾ ಹೇಳ್ತಾರೆ ಬಹಳಷ್ಟು ವ್ಯತ್ಯಾಸ ಅಂತೂ ಇದ್ದೇ ಇದೆ. ಹಾಗೆ ಚಲ್ ಬೋತ್ ಪಾರ್ಟ್ ದೇಖ್ನೆ, ಇನ್ನು ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಬಹಳಷ್ಟು ವಿಚಿತ್ರವಾದ ಪಾತ್ರಗಳನ್ನ ನೋಡ್ತೀರಿ. ಬಾಬಾ ಪೆಹಲೆ ಪೆಹಲೆ ಸಬ್ ಸುನಾದೆ ತೋ ಟೇಸ್ಟ್ ನಿಕಲ್ ಜಾಯ್, ಮೊದ್ಲೇ ಮುಂದೇನಿದೆ ಅಂತೆಲ್ಲ ಮೊದ್ಲೇ ಹೇಳ್ಬಿಟ್ರೆ ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ನಿಧಾನ ನಿಧಾನವಾಗಿ ಸಮಯ ಅನುಸಾರವಾಗಿ ಎಲ್ಲವೂ ಇಮರ್ಜ್ ಆಗ್ತಾ ಹೋಗುತ್ತೆ. ಏಕ್ ಸೆಕೆಂಡ್ ನ ಮೇಲೆ ದೂಸರೆ ಸೆ, ಒಂದ್ ಸೆಕೆಂಡ್ ಅನ್ನ ಇನ್ನೊಂದು ಸೆಕೆಂಡಿಗೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬೋರ್ ಬಂದಿದ್ದಾರೆ ಆತ್ಮೀಯ ಸೇವೆ ಮಾಡ್ಲಿಕ್ಕೆ, ತೋ ಬಚ್ಚೋಂ ಕಾ ಭಿ ಫರ್ಜ್ ಹೈ ರೂಹಾನಿ ಸೇವಾ ಕರ್ನ. ತಂದೆ ಆತ್ಮೀಯ ಸೇವೆ ಮಾಡ್ತಾರೆ, ಆತ್ಮಗಳ ಸೇವೆ ಮಾಡ್ತಾರೆ ಅಂದ್ರೆ ನೀವು ಮಕ್ಕಳ ಕರ್ತವ್ಯನು ಆತ್ಮೀಯ ಸೇವೆ ಮಾಡೋದು. ಕಮ್ ಸೆ ಕಮ್ ಏತೋ ಬತಾವು, ಬಾಪ್ ಕೋ ಯಾದ್ ಕರೋ ಅವ್ರ ಪವಿತ್ರ ಬನು, ಕಡಿಮೆ ಪಕ್ಷ ಇಷ್ಟಾದ್ರೂ ತಿಳಿಸ್ಕೊಡಿ ಎಲ್ರಿಗೂ. ಬಾಬೋರ್ ನೆನ್ಪ್ ಮಾಡಿ ಈ ಒಂದು ಜನ್ಮ ಪವಿತ್ರವಾಗಿರಿ. ಪವಿತ್ರತಾ ಮೇ ಹಿ ಫೇಲ್ ಹೋತೆ ಹೇ ಕ್ಯೋಂಕಿ ಯಾದ್ ನೈ ಕರ್ತೆ. ಪವಿತ್ರತೆ ಮಾತಲ್ಲೇ ಬಹಳಷ್ಟು ಮಕ್ಕಳು ಫೇಲ್ ಆಗ್ತಾರೆ, ಕಾರಣ ಇಷ್ಟೇ, ಯೋಗ ಇಲ್ಲ. ನೆನಪು ಮಾಡಲ್ಲ ಅಂದ್ರೆ ಆತ್ಮ ಪವಿತ್ರ ಆಗಕ್ ಸಾಧ್ಯ ಇಲ್ಲ. ಪವಿತ್ರತೆ ಅಂದ್ರೆ ಬರೀ ಒಂದು ಕಾಮವಿಕಾರ ಬಿಡೋ ಮಾತಲ್ಲ, ಇನ್ನೂ ಅನೇಕ ಕಾಮನೆಗಳಿದೆಯಲ್ಲ. ಬಾಬಾ ಅವ್ರು ಹೇಳಿದ್ರಲ್ಲ, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಬೈಯೋದು, ಒಡಿಯೋದು, ಕ್ರೋಧ ಮಾಡೋದು, ಕೋಪಿಸ್ಕೊಳ್ಳೋದು, ಇದೆಲ್ಲ ಮಹಾಪಾಪ ಅಂತ. ಅದಕ್ಕೋಸ್ಕರ ಅಂದ್ರೆ ಅವೆಲ್ಲ ಇದೇ ವಿಕಾರಗಳು ಅಂದ್ರೆ ಪವಿತ್ರ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಪವಿತ್ರತೆ ವಿಷಯದಲ್ಲೇ ಫೇಲ್ ಯಾಕಾಗ್ತಾರೆ? ಬಾಬಾ ಅವ್ರು ನೆನ್ಪು ಮಾಡಲ್ಲ ಅಂದ್ರೆ ಆತ್ಮಶುದ್ಧಿ ಹೆಂಗಾಗುತ್ತೆ? ತುಮ್ ಬಚ್ಚೋಂ ಕೋ ಬಹುತ್ ಖುಷಿ ಹೋನಿ ಚಾಹಿಯೆ ಬೇಹದ್ ಕೆ ಬಾಪ್ ಕೆ ಸನ್ಮುಖ ಬೈಠೆ. ನಿಮ್ ಮಕ್ಕಳಿಗೆ ತುಂಬಾ ಖುಷಿ ಇರ್ಬೇಕು, ನಾವೀಗ ಬೇಹದ್ದಿನ ತಂದೆಯ ಸನ್ಮುಖದಲ್ಲಿ ಕುತ್ಕೊಂಡಿದೀವಿ. ಯಾಕೆಂದ್ರೆ ಈಶ್ವರೀಯ ವಿದ್ಯಾರ್ಥಿಗಳು ಅಂದ್ರೆ ಪರಮ ಶಿಕ್ಷಕನ ಮುಂದೆ ಕುತ್ಕೊಂಡಿದೀವಿ ಅನ್ನೋದು ನಿಮ್ ಮಕ್ಕಳಿಗೆ ಖುಷಿ ಇರ್ಬೇಕು. ಇಸ್ಕೋ ಕೋಯಿ ಭಿ ನಹಿ ಜಾನ್ತೆ ಹೇ, ಯಾರನ್ನ ಇಡೀ ಪ್ರಪಂಚದಲ್ಲಿ ಯಾರೂ ತಿಳ್ಕೊಂಡಿಲ್ಲ. ಜ್ಞಾನ ಸಾಗರ ಶ್ರೀ ಬಾಬೋರು. ದೇಹದಾರಿ ಸೆ ಬುದ್ಧಿಯೋಗ ನಿಕಾಲ್ ದೇನಾ ಚಾಹಿಯೆ, ದೇಹದಾರಿಗಳಿಂದ ಬುದ್ಧಿಯೋಗವನ್ನ ತೆಗೆದು ಹಾಕಿ. ಹಂಗಲ್ಲ ಬುದ್ಧಿಯೋಗ ಬಾಬೋರನ್ ಮರ್ತು ಬಿಟ್ಟು ದೇಹದಾರಿಗಳಲ್ಲಿ ಸಿಕ್ಕಾಕೊಳ್ಳೋದಲ್ಲ. 63 ಜನ್ಮ ಸಿಕ್ಕಾಕೊಂಡು ಬಂದಿದ್ದೀರಿ. ಈಗ ಬುದ್ಧಿ ಎಲ್ಲ ದೇಹದಾರಿಗಳಿಂದ ತೆಗೆದು ಒಬ್ಬ ವಿದೇಹಿ ತಂದೆಯಲ್ಲಿ ಮಾತ್ರ ಜೋಡಿಸಿ. श्री बाबा का ये रथ है, इनका रिकॉर्ड नहीं रखेंगे तो धर्मराज द्वारा बहुत डंडे खाने पड़ेंगे. ಬ್ರಹ್ಮ ಬಾಬವರು ಶ್ರೀ ಬಾಬವರ ರಥ, ಭಾಗ್ಯಶಾಲಿ ರಥ ಇದು. ಇವರಿಗೂ ಗೌರವ ಕೊಡ್ಬೇಕು. ಇವ್ರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ಧರ್ಮರಾಜನಿಂದ ಬಹಳ ಕಠಿಣ ಶಿಕ್ಷೆ ತಿನ್ಬೇಕಾಗತ್ತೆ. ಶಿವಬಾಬವ್ರಿಗೆ ಗೌರವ ಕೊಡ್ಲಿಲ್ಲ ಅಂತಾಯ್ತು. ಬಾಬೋರ್ ಹೇಳುದು, ಈಗ ಸಾಮಾನ್ಯವಾಗಿ ಜಗತ್ತನ ನಿಯಮನೇ ಏನು? ಗೌರವ ಕೊಡಿ, ಗೌರವ ತಗೊಳ್ಳಿ ಅಂತ. ಸಾಮಾನ್ಯವಾಗಿರುವಂತ ಎಲ್ಲದಕ್ಕೂ ವ್ಯಕ್ತಿಗಳಿಗೂ ಎಲ್ಲದಕ್ಕೂ ಗೌರವ ಕೊಡಿ ಅಂದ್ಮೇಲೆ ಇನ್ ಬ್ರಹ್ಮ ಬಾಬೋರಿಗೆ ಗೌರವ ಕೊಡ್ಲಿಲ್ಲ ಅಂದ್ರೆ ಧರ್ಮರಾಜನ ಕಠಿಣ ಶಿಕ್ಷೆ ತಿನ್ಬೇಕಾಗತ್ತೆ. ಅಗೌರವ ಮಾಡೋದು ಒಂದು ಪಾಪ ಕರ್ಮ ಅಂತಾರೆ ಬಾಬೋರು. ಬಡೋಂಕಾತು ರೆಕಾರ್ಡ್ ರಚನಾ ಹೇ, ಬ್ರಹ್ಮ ಬಾಬೋರಿಗೂ ಗೌರವ ಇಡ್ಬೇಕು, ದೊಡ್ಡವ್ರದ್ದು ಗೌರವ ಇಡ್ಬೇಕು. ಯಾರ್ದು ಗೌರವ ಇಲ್ಲ ಅಂದ್ರೆ ನಮ್ ಜೀವನ ಗೌರವಯುತ ಹೆಂಗಾಗಕ್ ಸಾಧ್ಯ? आदि देव का कितना रिकॉर्ड रखते, जड़ चित्र का इतना रिकॉर्ड है तो चैतन्य का कितना रखना चाहिए. ಆದಿ ದೇವನಿಗೆ ಎಷ್ಟು ಗೌರವ ಕೊಡ್ಬೇಕು ನೀವು? ಜಡ ಚಿತ್ರಕ್ಕೆ ಇಷ್ಟೊಂದು ಗೌರವ ಇದೆ ನೋಡಿ. ಬ್ರಹ್ಮ ಬಾಬೋರ ಜಡ ಚಿತ್ರಕ್ಕೆ ಅಜ್ಮೀರಲ್ಲಿ ಇಷ್ಟೊಂದು ಗೌರವದಿಂದ ಎಷ್ಟು ಯಾತ್ರಿಕರು ಹೋಗ್ತಾರೆ, ಅಷ್ಟು ಗೌರವ ಕೊಡ್ತಾರೆ ಅಂದ್ರೆ ನೀವು ಚೈತನ್ಯದಲ್ಲಿರೋ ಆದಿ ದೇವನಿಗೆ ಎಷ್ಟು ಗೌರವ ಕೊಡ್ಬೇಕು? ಬಾಬಾ ಹೇಳುದು, ದೊಡ್ಡವರಿಗೂ ಗೌರವ ಕೊಡ್ಬೇಕು. ಅಯ್ಯೋ ಇವ್ರು ಏನು, ಇವ್ರು ಹಿಂತೆ ಹೇಳ್ತಾರೆ, ಇವ್ರೇನು, ಇವ್ರು ನಮ್ಮಂಗೆ ಎಷ್ಟೊಂದು ಅಭಿಮಾನ ಬಂದ್ಬಿಡುತ್ತೆ. ಆದ್ರೆ ಅಗೌರವ ಕೊಡೋದು ಒಂದು ಪಾಪ ಕರ್ಮ ಆಗುತ್ತೆ. ಯಾರಿಗೆ ಅಗೌರವ ಮಾಡ್ತೀವೋ ಅದ್ರ ಮೇಲೆ ಪಾಪದ ಲೆಕ್ಕ ಬರುತ್ತೆ.
ಅದಕ್ಕೋಸ್ಕರ ಶಿವಬಾಬಾವರಿಗೂ ಗೌರವ ಇಡಬೇಕು. ಬಾಬಾವ್ರು ಮೊನ್ನೆ ಮುರಳಿಯಲ್ಲೆಲ್ಲ ಶಿವಬಾಬಾವರಿಗೆ ಎಂದು ಅಗೌರವ ಮಾಡಬಾರ್ದು. ಬಾಬಾವ್ರು ಶ್ರೀಮತದ ವಿರುದ್ಧ ನಡೆಯದೇ ಅಗೌರವ. ಬ್ರಹ್ಮ ಬಾಬಾವರಿಗೂ ಗೌರವ ಕೊಡ್ಬೇಕು, ದೊಡ್ಡವ್ರದ್ದು ಗೌರವ ಇಡಬೇಕು. ಜಡಚಿತ್ರಕ್ಕೆ ಅಷ್ಟೊಂದು ಗೌರವ ಇದೆ ಅಂದ್ರೆ ಚೈತನ್ಯದಲ್ಲಿ ಎಷ್ಟು ಗೌರವ ಇಡಬೇಕು ಅಂತ ಹೇಳ್ತಾರೆ ಬಾಬಾವ್ರು. ಅಚ್ಚ ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿಗೆ ನಮಸ್ತೆ ನಮಸ್ತೆ ನಮಸ್ತೆ. धारणेगोस्कर मुख्य सारांश। अंदर में अपनी जांच कर दैवी गुण धारण करने. ನಿಮ್ಮನ್ನ ಒಳಗೆ ಚೆಕಿಂಗ್ ಮಾಡ್ಕೊಳ್ಳಿ. ಮೇಲ್ಮೇಲೆ ನೋಡ್ಬಿಟ್ಟು ನಾನೆಲ್ಲ ಸರಿ, ನಾನು 100% ಪರ್ಫೆಕ್ಟ್ ಅಂತ ತಿಳ್ಕೊಳ್ಳೋದಲ್ಲ. ಒಳಗಡೆ ಹೋಗಿ ಅಂತರ್ಮುಖಿಯಾಗಿ ಚೆಕ್ ಮಾಡಿ ತನ್ನಲ್ಲಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ಖರಾಬ್ ಆದತೋಂಕೋ ನಿಕಾಲ್ನಾ ಹೈ. ಕೆಟ್ಟ ಅಭ್ಯಾಸಗಳನ್ನ ತೆಗೆದಾಕಿ. ಎಷ್ಟೊಂದು ಲಿಸ್ಟ್ ಹೇಳಿದ್ರಲ್ಲ ಬಾಬಾವರು, ಇನ್ನು ಮುಂತಾದ ಎಲ್ಲ ಕೆಟ್ಟ ಅಭ್ಯಾಸಗಳನ್ನ ತೆಗೆದುಹಾಕಿ ಪ್ರತಿಜ್ಞೆ ಮಾಡಿ, ಬಾಬಾ ಹಮ್ ಕಭಿ ಭಿ ಬುರಾ ಕಾಮ್ ನಹಿ ಕರೆಂಗೆ. ಬಾಬೋರಿಗೆ ಪ್ರತಿಜ್ಞೆ ಮಾಡ್ಕೊಳ್ಳಿ, ಬಾಬಾ ಎಂದು ನಾನು ಕೆಟ್ಟ ಕರ್ಮವನ್ನು ಮಾಡೋದಿಲ್ಲ, ಯಾವುದೇ ಕೆಟ್ಟ ಕರ್ಮವನ್ನು ಎಂದೂ ಮಾಡೋದಿಲ್ಲ. ಎರಡನೇದು, ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ನೆನಪಿನ ರೇಸ್ ಮಾಡಿ. ಆತ್ಮೀಯ ಸೇವೆಯಲ್ಲಿ ಸದಾ ನಿಮ್ಮನ್ನ ಬ್ಯುಸಿ ಮಾಡ್ಕೊಳ್ಳಿ. ಆತ್ಮೀಯ ಸೇವೆಯಲ್ಲಿ ನಿಮ್ಮನ್ನು ತತ್ಪರರನ್ನಾಗಿ ಮಾಡ್ಕೊಳ್ಳಿ. ಬಡೋಂಕ ರೆಗಾರ್ಡ್ ರತ್ನ, ದೊಡ್ಡವರ ಗೌರವ ಇಡ್ಬೇಕು. ಯಾಕೆಂದ್ರೆ ದೊಡ್ಡವ್ರ ಗೌರವ ಇಡೋದು ಅಂದ್ರೆ ಬಾಬಾವ್ರ ಗೌರವ ಇಡೋದು. ಹಾಗೆ ಬ್ರಹ್ಮ ಬಾಬಾವರಿಗೂ ಗೌರವ ಕೊಡ್ಬೇಕು ಅಂದ್ರಲ್ಲ. वरदान ಇವತ್ತಿಂದು, फॉलो फादर के पाठ द्वारा मुश्किल को सहज बनाने वाले तीव्र पुरुषार्थी भव. ಫಾಲೋ ಫಾದರ್ ಅನ್ನೋ ಪಾಠದಿಂದ ಕಷ್ಟವನ್ನು ಸಹಜ ಮಾಡಿಕೊಳ್ಳುವಂತವರೇ तीव्र पुरुषार्थी भव. मुश्किल को सहज बनाने का लास्ट पुरुषार्थ में सफलता प्राप्त करने के लिए पहला पाठ है फॉलो फादर. ये पहला पाठ ही लास्ट स्टेज को समीप लाने वाला है. ಕಷ್ಟವನ್ನು ಸಹಜ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಪುರುಷಾರ್ಥದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಮೊದಲ ಪಾಠ ಫಾಲೋ ಫಾದರ್. ಬ್ರಹ್ಮ ಬಾಬಾವರನ್ನ ಫಾಲೋ ಮಾಡಿ. ಈ ಮೊದಲ ಪಾಠನೇ ಲಾಸ್ಟ್ ಸ್ಟೇಜ್ ಅಲ್ಲಿ ಅಂದ್ರೆ ಸಂಪೂರ್ಣತೆಯನ್ನು ಸಮೀಪ ತರುತ್ತೆ. इस पाठ से अबूल एक रस और तीव्र पुरुषार्थी बन जाएंगे. ಈ ಒಂದು ಫಾಲೋ ಫಾದರ್ ಪಾಠವನ್ನ ನೀವು ಅನುಕರಣೆ ಮಾಡಿದ್ದಾದ್ರೆ ತಪ್ಪುಗಳಿಂದನೂ ಮುಕ್ತರಾಗ್ತೀರಿ, ಏಕರಸವಾಗೂ ಇರ್ತೀರಿ, ತೀವ್ರ ಪುರುಷಾರ್ಥಿನೂ ಆಗ್ತೀರಿ. क्योंकि किसी भी बात में मुश्किल तब लगता जब फॉलो करने के बजाय अपनी बुद्धि चलाते हो. ಯಾವುದೇ ಮಾತು ನಿಮ್ಗೆ ಯಾವಾಗ ಕಷ್ಟ ಅಂತ ಆಗುತ್ತೆ ಅಂದ್ರೆ ಫಾಲೋ ಮಾಡೋದ್ರ ಬದಲು, ಫಾದರನ್ನ ಫಾಲೋ ಮಾಡೋದ್ರ ಬದಲು ನಿಮ್ಮ ಬುದ್ಧಿನ ಉಪಯೋಗಿಸಕ್ ಹೋಗ್ತೀರಿ, ಅವಾಗ ನಿಮ್ಗೆ ಅದು ಕಷ್ಟ ಆಗುತ್ತೆ. इससे अपने ही संकल्प के जाल में फंस जाते, फिर समय लगता है और शक्ति भी लगती है. ಬಾಬೋರನ್ ಫಾಲೋ ಮಾಡೋದ್ ಬಿಟ್ಟು ತನ್ನ ಬುದ್ಧಿ ತನ್ನ ಸಂಕಲ್ಪಗಳ ಜಾಲದಲ್ಲೇ ಸಿಕ್ಕಾಕೊಳ್ತೀರಿ. ಹಂಗ್ ಮಾಡಿದ್ರೆ ಸರಿನಾ, ಹಿಂಗ್ ಮಾಡಿದ್ರೆ ಸರಿನಾ, ಬಾಬೋರ್ ಏನೋ ಹೇಳ್ತಾರೆ ನಾನು ಹಿಂಗ್ ಮಾಡ್ಬೋದಲ್ಲ, ನಿಮ್ಮದೇ ಸಂಕಲ್ಪಗಳ ಜಾಲದಲ್ಲಿ ಸಿಕ್ಕಾಕೊಳ್ತೀರಿ. ಮತ್ತೆ ಅದರಿಂದ ಹೊರಗೆ ಬರಕ್ಕೂ ಟೈಮು ಹಿಡಿಸುತ್ತೆ, ಶಕ್ತಿನೂ ಉಪಯೋಗಿಸ್ಬೇಕಾಗತ್ತೆ. अगर फॉलो करते जाओ माया और शक्ति दोनों बच जाएगी, जमा हो जाएगी. ನೀವು ಕೇವಲ ಬಾಬೋರನ್ನ ಫಾಲೋ ಮಾಡ್ತಾ ಹೋಗಿ, ಅವಾಗ ಸಮಯನೂ ಉಳಿಯುತ್ತೆ, ಶಕ್ತಿನೂ ಉಳಿಯುತ್ತೆ, ಇದೆರಡರದ್ದು ಉಳಿತಾಯ ಆಗುತ್ತೆ. ಉಳಿತಾಯ ಆದಷ್ಟು ಜಮಾ ಆಗ್ತಾ ಹೋಗುತ್ತೆ. स्लोगन, सच्चाई सफाई को धारण करने के लिए अपने स्वभाव को सरल बनाओ. ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಳ್ಳಿಕ್ಕೆ ನಿಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿ. ಏಕೆಂದ್ರೆ ಎಲ್ಲಿ ಸರಳ ಸ್ವಭಾವ ಇರುತ್ತೋ ಅಲ್ಲಿ ಹೊಂದಾಣಿಕೆ ಸಹಜ ಆಗುತ್ತೆ.
ಸ್ವಭಾವದಲ್ಲಿ ಸರಳತೆ ಇಲ್ಲ ಅಂದಾಗ ಏನಾಗುತ್ತೆ, ಅಲ್ಲಿ ಸುಳ್ಳು ಹೇಳ್ಬೇಕಾಗತ್ತೆ, ಮುಚ್ಚಿಡ್ಬೇಕಾಗತ್ತೆ, ಅಥವಾ ಅಲ್ಲಿ ಅಸ್ವಚ್ಛತೆ ಬರುತ್ತೆ. ಅದಕ್ಕೆ ಸತ್ಯತೆ ಸ್ವಚ್ಛತೆ ಧಾರಣೆ ಮಾಡ್ಕೋಬೇಕಂದ್ರೆ ತನ್ನ ಸ್ವಭಾವ ಸರಳ ಮಾಡ್ಕೊಳ್ಳಿ. ಸರಳ ಆಗೋದು ಅಂದ್ರೆ ಅಡ್ಜಸ್ಟ್ ಆಗೋದು, ಹೊಂದಾಣಿಕೆಯಲ್ಲಿ ನಡೆಯೋದಕ್ಕೆ ಸರಳತೆ ಅಂತ ಹೇಳೋದು. ಅವ್ಯಕ್ತ ಇಶಾರೆ ಪಾಯಿಂಟು. जितना स्वयं को मनसा सेवा में बिजी रखेंगे उतना सहज माया जीत बन जाएंगे. ಎಷ್ಟು ನಿಮ್ಮನ್ನು ಮನಸಾ ಸೇವೆಯಲ್ಲಿ ಬಿಸಿ ಇಟ್ಕೊಳ್ತಿರೋ ಅಷ್ಟು ಸಹಜ ಮಾಯಾ ಜೀತರಾಗ್ತೀರಿ. ಯಾಕೆಂದ್ರೆ ಬಿಸಿ ಇದ್ದವರಿಗೆ ಸಮಯನೇ ಇಲ್ಲ ಮಾಯೆ ಜೊತೆ ವ್ಯರ್ಥದ ಜೊತೆ ಸಮಯ ಕೊಡಕ್ಕೆ. सिर्फ स्वयं के प्रति भावुक नहीं बनो लेकिन औरों को भी शुभ भावना शुभ कामना द्वारा परिवर्तित करने की सेवा करो. ಬರೀ ಸ್ವಯಂ ಪ್ರತಿ ಭಾವುಕರಾಗಬೇಡಿ. ಬರೀ ತನ್ನನ್ನ ನಾನ್ ಸರಿಯಾಗ್ಬೇಕು, ನಾನ್ ಮಾಡ್ಕೊಳ್ಬೇಕು, ಬರೀ ತನ್ನದೇ ಪ್ರತಿ ಭಾವುಕರಾಗೋದಲ್ಲ, ಬೇರೆಯವರ ಪ್ರತಿನೂ ಶುಭ ಭಾವನೆ ಶುಭ ಕಾಮನೆಯಿಂದ ಪರಿವರ್ತನೆ ಮಾಡೋ ಸೇವೆ ಮಾಡಬೇಕು. ಭಾವನಾ और ज्ञान, स्नेह और योग दोनों का बैलेंस हो. कल्याणकारी तो बने हो, अब बेहद ವಿಶ್ವ ಕಲ್ಯಾಣಕಾರಿ ಬನ್ನಿ. ಭಾವನೆ ಹಾಗೂ ಜ್ಞಾನ ಇದೆರಡು ಬ್ಯಾಲೆನ್ಸ್. ಬರೀ ಭಾವುಕರು ಆಗ್ಬಾರ್ದು, ಬರೀ ಜ್ಞಾನಿನೂ ಆಗ್ಬಾರ್ದು. ಭಾವನೆ ಇಲ್ದೇ ಇರೋ ಜ್ಞಾನನೂ ವ್ಯರ್ಥ, ಜ್ಞಾನ ಇಲ್ದೇ ಇರೋ ಭಾವನೆನೂ ವ್ಯರ್ಥ. ಬ್ಯಾಲೆನ್ಸ್. ಸ್ನೇಹ ಹಾಗೂ ಯೋಗ ಇದರದ್ದು ಬ್ಯಾಲೆನ್ಸ್. ಕಲ್ಯಾಣಕಾರಿಗಳಂತೂ ಆಗಿದ್ದೀರಿ, ಆದ್ರೆ ಬಾಬೋರು ಹೇಳ್ತಾರೆ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿಗಳಾಗಿ. ಅಂದ್ರೆ ನೋಡಿ, ಒಂದು ಮನೆ, ಒಂದು ಊರು, ಒಂದು ಸೇವೆ, ಅದನ್ನ ಮಾಡಕ್ ಎಷ್ಟೊಂದು ಬ್ಯುಸಿ ಇರ್ತಾರೆ ಜನ. ಬಾಬೋರ್ ಇಡೀ ವಿಶ್ವ ಕಲ್ಯಾಣದ ಕಾರ್ಯ ಕೊಟ್ಟಿದ್ದಾರೆ ಅಂದ್ರೆ ನೀವು ಮನಸಾ ಸೇವೆಯಲ್ಲಿ ನಿಮ್ಮ ಮನಸ್ಸನ್ನ ಬ್ಯುಸಿಯಾಗಿಟ್ಕೊಳ್ಳಿ, ಅವಾಗೆಂದೂ ವ್ಯರ್ಥದಲ್ಲಿ ಹೋಗೋದಿಲ್ಲ. ದೇವತೆಗಳಾಗ್ಬೇಕಂದ್ರೆ ಮಾಯೆಯ ಅವಗುಣಗಳನ್ನ ತ್ಯಜಿಸಿ. ಇವೆಲ್ಲ ಅವಗುಣಗಳು, ಇನ್ನು ಅವಗುಣಗಳ ಲಿಸ್ಟ್ ತೆಗಿರಿ. ತನ್ನನ್ನು ತಾನು ಚೆಕ್ ಮಾಡಿದ್ರೆ ಅವಗುಣಗಳ ಲಿಸ್ಟ್ ಬರುತ್ತೆ. ನನ್ನಲ್ಲಿ ಇನ್ನೇನೇನು ಅವಗುಣಗಳಿದೆ, ಇದೆಲ್ಲ ಮಹಾ ಪಾಪ ಮಕ್ಕಳೇ. ನೀವು ಮುಂದುವರಿಬೇಕು ಅನ್ನೋದಾದ್ರೆ ವ್ಯಾಪಾರಿಗಳಾಗಿ ಲಾಭ ನಷ್ಟವನ್ನ ನೋಡಿ. ಓಂ ಶಾಂತಿ. ನಿಶ್ಚಯವಿರಲಿ ಮನದಲ್ಲಿ ಜಯ, ನಿಶ್ಚಿತವೂ ನಮ್ಮೆದುರಲ್ಲಿ. ನಿಶ್ಚಯವಿರಲಿ ಮನದಲ್ಲಿ ಜಯ, ನಿಶ್ಚಿತವೂ ನಮ್ಮೆದುರಲ್ಲಿ. ನಿಮಿತ್ತ ಭಾವದ ವೃತ್ತಿಯಲಿ ನಿಶ್ಚಿಂತತೆಯು ಸ್ಥಿತಿಯಲ್ಲಿ. ನಿಶ್ಚಯವಿರಲಿ ಮನದಲ್ಲಿ ಜಯ, ನಿಶ್ಚಿತವೂ ನಮ್ಮೆದುರಲ್ಲಿ. ಪಾತ್ರಧಾರಿಗಳು ನಾವೆಂದು, ಅನಾದಿ ನಾಟಕವಿದು ಅವಿನಾಶಿ. ಪಾತ್ರಧಾರಿಗಳು ನಾವೆಂದು. ನಿಶ್ಚಯವಿರಲಿ ಮನದಲ್ಲಿ ಜಯ, ನಿಶ್ಚಿತವೂ ನಮ್ಮೆದುರಲ್ಲಿ. ನಿಮಿತ್ತ ಭಾವದ ವೃತ್ತಿಯಲಿ ನಿಶ್ಚಿಂತತೆಯು ಸ್ಥಿತಿಯಲ್ಲಿ. ನಿಶ್ಚಯವಿರಲಿ ಮನದಲ್ಲಿ
ನಿಶ್ಚಯವಿರಲಿ ಮನದಲ್ಲಿ ಜಯ ನಿಶ್ಚಿತವೂ ನಮ್ಮೆದುರಲ್ಲಿ ನಿಮಿತ್ತ ಭಾವದ ವೃತ್ತಿಯಲಿ ನಿಶ್ಚಿಂತತೆಯು ಸ್ಥಿತಿಯಲ್ಲಿ ನಿಶ್ಚಯವಿರಲಿ ಮನದಲ್ಲಿ ಜಯ ನಿಶ್ಚಿತವೂ ನಮ್ಮೆದುರಲ್ಲಿ ಸತ್ಯವೇ ನಮ್ಮ ಉಸಿರಾಗಿರಲಿ ಪವಿತ್ರತೆ ಹರಿಯಲಿ ನರನಾಡಿಯಲಿ ಸತ್ಯವೇ ನಮ್ಮ ಉಸಿರಾಗಿರಲಿ ಪವಿತ್ರತೆ ಹರಿಯಲಿ ನರನಾಡಿಯಲಿ ಆತ್ಮೀಯತೆಯು ದೃಷ್ಟಿಯಲ್ಲಿರಲಿ ಮಧುರತೆ ನುಡಿ ಮುತ್ತುಗಳಲ್ಲಿರಲಿ ಆತ್ಮೀಯತೆಯು ದೃಷ್ಟಿಯಲ್ಲಿರಲಿ ಮಧುರತೆ ನುಡಿ ಮುತ್ತುಗಳಲ್ಲಿರಲಿ ನಿಶ್ಚಯವಿರಲಿ ಮನದಲ್ಲಿ ಜಯ ನಿಶ್ಚಿತವೂ ನಮ್ಮೆದುರಲ್ಲಿ ನಿಮಿತ್ತ ಭಾವದ ವೃತ್ತಿಯಲಿ ನಿಶ್ಚಿಂತತೆಯು ಸ್ಥಿತಿಯಲ್ಲಿ ನಿಶ್ಚಯವಿರಲಿ ಮನದಲ್ಲಿ ಜಯ ನಿಶ್ಚಿತವೂ ನಮ್ಮೆದುರಲ್ಲಿ ನಿಶ್ಚಯವಿರಲಿ ಮನದಲ್ಲಿ ಜಯ ನಿಶ್ಚಿತವೂ ನಮ್ಮೆದುರಲ್ಲಿ ಮೇಯೆ
ಸನಿ